ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ ಮಹಿಮೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಕೀರ್ತನೆ ಹಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡೂ ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಸ್ತುತಿ ಸ್ತೋತ್ರದೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರಗಳನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವು. ಆಮೇನ್. ಹಾಲೆಲುಯಾ. ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ವಂದನೆ, ಯೇಸುವೆ ಸ್ತೋತ್ರ 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 ಸ್ತೋತ್ರ. ಯೇಸುವೆ ನಿಮಗೆ ಆರಾಧನೆ, ಓ ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೆ ನಿಮಗೆ ಆರಾಧನೆ, ಯೇಸುವೆ ನಿಮಗೆ ಸ್ತೋತ್ರ ಸ್ತೋತ್ರ. ಓ ನಂದೇವರೇ, ಆಶ್ಚರ್ಯದಿಂದ ತುಂಬಿ ನಿನ್ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು. ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನಂದೇವರೇ, ನಂದೇವರೇ, ಆಶ್ಚರ್ಯದಿಂದ ತುಂಬಿ ನೀ ಸೃಷ್ಟಿಯ ಮಹತ್ವ ಕಾಣುವೆ. ನಕ್ಷತ್ರಗಳು, ಗುಡುಗುವ ಮಿಂಚುಗಳು, ಆಕಾಶ ಮಂಡಲ ನಿಶಕ್ತಿಯ ತೋರುವುದು. ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ ಪಾಪ ತೊಳೆದನು. ತಂದೆಯ ನೋಡು, ತಂದೆಯ ನೋಡು, ಮಗನನ್ನೇ ಉಳಿಸದೆ ನನಗಾಗಿ ಸಾಯಲು ಕಳುಹಿಸಿದನು. ಶಿಲುಬೆಯ ಮೇಲೆ ನನ್ ಪಾಪದ ಭಾರ ಹೊತ್ತು ರಕ್ತ ಸುರಿಸಿ ನನ್ನ ಪಾಪ ತೊಳೆದನು. ನನ್ ಮನವೇ, ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠನು. ನನ್ ಮನವೇ ಹಾಡು ಯೇಸು ಒಡೆಯನು, ನೀ ಶ್ರೇಷ್ಠನು, ನೀ ಶ್ರೇಷ್ಠ.
ನೀ ಶ್ರೇಷ್ಠನು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು ನಂದೇವರೇ ಆಶ್ಚರ್ಯದಿಂದ ತುಂಬಿ ನೀ ಸೃಷ್ಟಿಯ ಮಹತ್ವ ಕಾಣುವೆ ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು ನಂದೇವರೇ ನಂದೇವರೇ ಆಶ್ಚರ್ಯದಿಂದ ತುಂಬಿ ನಿನ್ ಶಕ್ತಿಯ ಮಹತ್ವ ಕಾಣುವೆ ನಕ್ಷತ್ರಗಳು ಗುಡುಗುವ ಮಿಂಚುಗಳು ಆಕಾಶ ಮಂಡಲ ನಿನ್ ಶಕ್ತಿಯ ತೋರುವುದು ನನ್ಮನವೇ ಹಾಡು ಯೇಸು ಒಡೆಯನು ನೀ ಶ್ರೇಷ್ಠನು ನೀ ಶ್ರೇಷ್ಠನು 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 ನೀ ಶ್ರೇಷ್ಠನು ನೀ ಶ್ರೇಷ್ಠನು ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಯೇಸುವೇ ನಿಮಗೆ ವಂದನೆ ಯೇಸುವೇ ನಿಮಗೆ ಆರಾಧನೆ ಯೇಸುವೇ ನಿಮಗೆ ಸ್ತೋತ್ರ 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 ಯೇಸುವೇ ನಿಮಗೆ ಆರಾಧನೆ ನೀ ಎಲ್ಲಕ್ಕೆ ಯೋಗ್ಯನು ನೀ ಎಲ್ಲಕ್ಕೆ ಯೋಗ್ಯನು ನಿನ್ನಿಂದಲೇ ಎಲ್ಲವೂ ನಿನಗಾಗಿ ಎಲ್ಲವೂ ನಿಮಗೆ ಮಾತ್ರ ಮಹಿಮೆ
ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನೆಲ್ಲಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿನಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿಮಗಾಗಿ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನೀನಲ್ಲದೆ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ನೀ ಎಲ್ಲಕ್ಕೆ ಯೋಗ್ಯನು, ನೀ ಎಲ್ಲಕ್ಕೆ ಯೋಗ್ಯನು. ನಿನ್ನಿಂದಲೇ ಎಲ್ಲವೂ, ನಿನಗಾಗಿ ಎಲ್ಲವೂ, ನಿಮಗೆ ಮಾತ್ರ ಮಹಿಮೆ. ಯೇಸುವೇ ನಿಮಗೆ ಆರಾಧನೆ, ಓ ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. Hallelujah, Hallelujah, Hallelujah. ಸರ್ವಶಕ್ತನು ಆಳುವನು, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ
ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವ ಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವ ಕುರಿಮರಿಯು ಯೋಗ್ಯನು. ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವ ಕುರಿಮರಿಯು ಯೋಗ್ಯನು. Hallelujah, 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 ಸರ್ವಶಕ್ತನು ಆಳುವನು. Hallelujah, Hallelujah, ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವ ಕುರಿಮರಿಯು ಯೋಗ್ಯನು ಪರಿಶುದ್ಧ ಶುದ್ಧ ಸರ್ವಶಕ್ತ ದೇವ ದೇವ ಕುರಿಮರಿಯು ಯೋಗ್ಯನು. ಹಾಲೆಲೂಯ. ಯೇಸುವೇ ಸ್ತೋತ್ರ, ಮಹಿಮೆ ಯೇಸುವೆ. ಇವತ್ತಿನ ದೇವರ ವಾಕ್ಯವನ್ನು ಕೇಳುವ.
1 ಅರಸುಗಳು ಅಧ್ಯಾಯ 13 ವಾಕ್ಯ 1ರಿಂದ. ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಕೆಯನ್ನು ಕುರಿತು, ವೇದಿಯೇ ವೇದಿಯೇ, ದಾವೀದನ ಸಂತಾನದಲ್ಲಿ ಯೋಷ್ಯನು ಎಂಬೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇದಲ್ಲದೆ ಅವನು, ನನ್ನ ಮಾತು ಯೆಹೋವನದೆಂಬುದಕ್ಕೆ ವೇದಿಯು ಸೀಡಿ ಅದರ ಮೇಲಣ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ಆಮೆನ್. ನಾವಿಲ್ಲಿ ನೋಡುತ್ತೇವೆ, ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಬೇತೇಲಿಗೆ ಬರುವುದನ್ನು ಮತ್ತು ಅವನು ಹೇಳುತ್ತಾನೆ. ಏನನ್ನು ಹೇಳುತ್ತಾನೆ? ವೇದಿಯೇ ವೇದಿಯೇ. ಪುನಃ ವಾಕ್ಯವನ್ನು ಕೇಳುವ. ಯಹೂದ ದೇಶದವನಾದ ಒಬ್ಬ ದೇವರ ಮನುಷ್ಯನು ಯೆಹೋವನಿಂದ ಕಳಿಸಲ್ಪಟ್ಟವನಾಗಿ ಬೇತೇಲಿಗೆ ಬಂದನು. ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಳ್ಳಲು ಆ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ವೇದಿಕೆಯನ್ನು ಕುರಿತು, ವೇದಿಯೇ ವೇದಿಯೇ, ದಾವೀದನ ಸಂತಾನದಲ್ಲಿ ಯೋಷ್ಯನೆಂಬೊಬ್ಬನು ಹುಟ್ಟುವನು. ಅವನು ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಆ ದೇವರ ಮನುಷ್ಯನು ಬೇತೇಲಿಗೆ ಬಂದಾಗ ಆ ನಾಡಿನ ಅರಸನಾದ ಯಾರೊಬ್ಬಾಮನು ಧೂಪ ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಂಡಿದ್ದನು. ಮತ್ತು ಆ ದೇವರ ಮನುಷ್ಯನು ಹೇಳುತ್ತಾನೆ, ವೇದಿಯೇ ಓ ವೇದಿಯೇ, ದೇವರ ವಾಕ್ಯವನ್ನು ಕೇಳು. ಮತ್ತು ಅವನು ಆ ವೇದಿಯ ಮೇಲೆ ಒಂದು ಪ್ರವಾದನೆಯನ್ನು ಮಾಡುತ್ತಾನೆ. ಇಲ್ಲಿ ನನ್ನ ಪ್ರಶ್ನೆ ಏನೆಂದರೆ, ವೇದಿಗಳು ಕೇಳಿಸಿಕೊಳ್ಳುತ್ತವೆಯೇ? ಅವುಗಳಿಗೆ ಕಿವಿಗಳಿವೆಯೇ? ಹೌದು. ನಾವು ಪ್ರವಾದನೆಯನ್ನು ಮಾಡುವಾಗ ಜನರ ಮೇಲೆ ಪ್ರವಾದನೆಯನ್ನು ಮಾಡುತ್ತೇವೆ, ಸರಿಯಲ್ಲವೇ? ಹೌದು. ದೇವರ ವಾಕ್ಯವು ಬರುವುದು ಜನರಿಗೋಸ್ಕರ. ಇಲ್ಲಿ ಯಹೂದ ದೇಶದಿಂದ ಒಬ್ಬ ಪ್ರವಾದಿ ಬಂದಿದ್ದಾನೆ ಬೇತೇಲ್ ನಾಡಿಗೆ. ಅವನು ಬಂದು ಆ ವೇದಿಯ ಮುಂದೆ ನಿಂತಿದ್ದಾನೆ. ಅಲ್ಲಿ ಆ ನಾಡಿನ ಅರಸನಾದ ಯಾರೊಬ್ಬಾಮನು ಧೂಪವನ್ನು ಸುಡುವುದಕ್ಕಾಗಿ ವೇದಿಯ ಹತ್ತಿರ ನಿಂತುಕೊಂಡಿದ್ದಾನೆ. ಮತ್ತು ಆ ದೇವರ ಮನುಷ್ಯನು ಹೇಳುತ್ತಾನೆ, ವೇದಿಯೇ ಓ ವೇದಿಯೇ, ಯೆಹೋವನ ವಾಕ್ಯವನ್ನು ಕೇಳು. ನಿನ್ನ ಮೇಲೆ ಧೂಪ ಸುಡುವ ಪೂಜಾ ಸ್ಥಳಗಳ ಯಾಜಕರನ್ನು ಹಿಡಿದು ಅವರನ್ನು ನಿನ್ನ ಮೇಲೆ ಯಜ್ಞ ಮಾಡುವನು. ಮನುಷ್ಯರ ಎಲುಬುಗಳು ನಿನ್ನ ಮೇಲೆ ಸುಡಲ್ಪಡುವುವು ಎಂದು ಯೆಹೋವನು ಹೇಳುತ್ತಾನೆ ಅಂದನು. ಇದಲ್ಲದೆ ಅವನು, ನನ್ನ ಮಾತು ಯೆಹೋವನದೇ ಎಂಬುದಕ್ಕೆ ವೇದಿಯು ಸೀಳಿ ಅದರ ಮೇಲನ ಬೂದಿಯು ಬಿದ್ದು ಹೋಗುವುದೇ ಗುರುತಾಗಿರುವುದು ಎಂದು ಹೇಳಿದನು. ನೀನು ಇಬ್ಬಾಗವಾಗಿ ಹೋಗುವೆ. ಹೌದು, ದೇವರ ಮನುಷ್ಯನು ಬಂದು ವೇದಿಯ ಸಂಗಡ ಮಾತಾಡುತ್ತಾನೆ. ಕೆಲವು ದಿನಗಳ ಹಿಂದೆ ವೇದಿ ಎಂದರೇನು ಎಂದು ನಾವು ಕೇಳಿಸಿಕೊಂಡಿದ್ದೇವೆ. ಹೌದು, ವೇದಿ ಎಂದರೇನು ಎಂಬುದರ ಬಗ್ಗೆ ಪ್ರತಿಯೊಬ್ಬರಿಗೂ ಅವರವರದ್ದೇ ಆದ ತಿಳುವಳಿಕೆ ಇದೆ. ಅದನ್ನು ಸರಳವಾಗಿ ಹೇಳುವುದಾದರೆ ಆತ್ಮಿಕವಾಗಿ, ಅಂದರೆ ಒಂದು ಆತ್ಮಿಕ ವಸ್ತು ಅಥವಾ ಘಟಕವು ಒಂದು ಲೌಕಿಕ ಘಟಕವನ್ನು ಭೇಟಿಯಾಗುವ ಸ್ಥಳವೇ ವೇದಿ.
ಇಲ್ಲಿ ದೇವರ ಮನುಷ್ಯನು ಬಂದು ಘೋಷಿಸುತ್ತಾನೆ, ವೇದಿಯೇ, ಓ ವೇದಿಯೇ, ದೇವರ ವಾಕ್ಯವನ್ನು ಕೇಳು. ಹೌದು, ಕೆಲವು ದಿನಗಳ ಹಿಂದೆ ನಾವು ಕೇಳಿದ್ದೆವು, ವೇದಿ ಅಂದರೆ ಒಂದು ಸ್ಥಳವಾಗಿರಬಹುದು, ಒಂದು ವಸ್ತು ಆಗಿರಬಹುದು, ಅಥವಾ ಮನುಷ್ಯನಾಗಿರಬಹುದು. ಅದು ಏನೇ ಆಗಿರಬಹುದು. ಆತ್ಮಿಕ ಘಟಕ ಮತ್ತು ಭೌತಿಕ ಘಟಕವನ್ನು ಸೇರಿಸುವ ಸ್ಥಳವೇ ವೇದಿ. ಆಮೆನ್, ಹಾಲೆಲೂಯ. ಸಂಪರ್ಕವನ್ನು ಉಂಟು ಮಾಡುವ ಸ್ಥಳವೇ ವೇದಿ. ಯಜ್ಞವನ್ನು ಮಾಡುವ ಸ್ಥಳವಾಗಿರಬಹುದು, ರಕ್ತವನ್ನು ಸುರಿಸುವ ಸ್ಥಳವಾಗಿರಬಹುದು, ಅಂತಹದೇ ಬೇರೆ ಯಾವುದೇ ಸ್ಥಳ ಆಗಿರಬಹುದು. ಹೌದು, ಇಲ್ಲಿ ಯಾರೊಬ್ಬಾಮನು ಕುಳಿತುಕೊಂಡ ಸಿಂಹಾಸನವು ಬಂಡಾಯದ ಸಿಂಹಾಸನವಾಗಿದೆ. ಕೆಲವು ದಿನಗಳ ಹಿಂದೆ ನಾವು ಕೇಳಿದೆವು, ಅರಸನಾದ ಸೊಲೊಮೋನನ ಮಗನಾದ ರೆಹೋಬೋಮನು ಇಸ್ರೇಲ್ ಜನರ ವಿರುದ್ಧ ಅವನ ಹೃದಯವನ್ನು ಕಠಿಣ ಮಾಡಿದ್ದರಿಂದ, ಹೌದು, ಇಸ್ರೇಲ್ ಜನರು ಅವನ ಬಳಿಗೆ ಬಂದು ಅವರ ತೆರಿಗೆಯನ್ನು ಕಡಿಮೆ ಮಾಡಲು ಕೇಳಿಕೊಂಡಾಗ, ಸೊಲೊಮೋನನ ಸಮಯದಲ್ಲಿ ಅವನ ರಾಜ್ಯದಲ್ಲಿದ್ದ ಜ್ಞಾನಿಗಳ ಮಾತನ್ನು ಕೇಳುವ ಬದಲು ಅವನ ಸುತ್ತಲೂ ಇದ್ದ ಜನರ ಅಜ್ಞಾನಿಗಳ ಮಾತನ್ನು ಕೇಳಿ ಅವರ ತೆರಿಗೆಯನ್ನು ಹೆಚ್ಚಿಸುತ್ತಾನೆ. ಆದುದರಿಂದ ಶೆಕೆಮಿನ ಜನರು ಹೇಗೆ ರೆಹೋಬೋಮನ ವಿರುದ್ಧ ಎದ್ದರು ಎಂಬುದನ್ನು ನಾವು ತಿಳಿದುಕೊಂಡೆವು. ಮತ್ತು ಅವರು ಯಾರೊಬ್ಬಾಮನನ್ನು ಅರಸನನ್ನಾಗಿ ಮಾಡಿದ್ದರು. ನಾವು ಈಗ ಆ ಯಾರೊಬ್ಬಾಮನ ಬಗ್ಗೆ ಮಾತಾಡುತ್ತೇವೆ. ಯಾರೊಬ್ಬಾಮನು ಬಂಡಾಯವೆದ್ದು ತನ್ನನ್ನೇ ಅರಸನನ್ನಾಗಿ ಮಾಡಿಕೊಂಡನು. ಯಾಕೆಂದರೆ ಅವನಿಗೆ ಶೆಕೆಮಿನ ಜನರು ಸಹಾಯ ಮಾಡಿದ್ದರು. ಮತ್ತು ಈಗ ಅವನೊಂದು ವೇದಿಯನ್ನು ತಯಾರಿಸಿದ್ದಾನೆ. ಅವನ್ಯಾಕೆ ವೇದಿಯನ್ನು ತಯಾರಿಸಿದ್ದಾನೆ? ಯಾಕೆಂದರೆ ಅವನು ಭಯಭೀತನಾಗಿದ್ದಾನೆ. ಒಂದು ವೇಳೆ ಜನರು ಇಸ್ರೇಲಿಗೆ ಹಿಂತಿರುಗಿ ಹೋದಾರು ಎಂದು. ಎಲ್ಲಿಗೆ? ಯೆರೂಸಲೇಮಿಗೆ, ದೇವರ ಮನೆಗೆ. ಹೌದು, ಇಸ್ರೇಲ್ ಜನರು ಅವರ ಬಂಡಾಯದಿಂದ ಹಿಂತಿರುಗಿ ಬಂದು ಆರಾಧನೆಗೆ ಹೋಗುವರು ಎಂಬ ಭಯ. ಹೌದು, ಈ ಜನರು ನಿಜವಾಗಿಯೂ ಆರಾಧನೆಗೆ ಹೋದರೆ, ಪ್ರಾರ್ಥನೆಯ ಮನೆಗೆ ಹೋದರೆ ಎಂದು ಭಯಪಟ್ಟಿದ್ದಾನೆ. ಈ ಜನರು ನಿಜವಾಗಿಯೂ ದೇವರ ಪ್ರಸನ್ನತೆಗೆ ಹೋದರೆ ಇವರು ದಾವೀದನ ಮನೆಗೆ ಹಿಂತಿರುಗಿಯಾರು ಎಂದು ಯಾರೊಬ್ಬಾಮನು ಹೆದರಿದ್ದಾನೆ. ಅಲ್ಲಿಗೆ ಅವರ ಬಂಡಾಯವು ಕೊನೆಗೊಳ್ಳುತ್ತದೆ, ಅವರ ಹಠಮಾರಿತನವು ಕೊನೆಗೊಳ್ಳುತ್ತದೆ ಮತ್ತು ಅವರು ನಿಜವಾಗಿಯೂ ಆರಾಧನೆ ನಡೆಯುವ ಸ್ಥಳಕ್ಕೆ ಹಿಂತಿರುಗಿ ಹೋಗುತ್ತಾರೆ. ಆದರೆ ಯಾರೊಬ್ಬಾಮನು ತನ್ನ ಸಿಂಹಾಸನವನ್ನು ಸ್ಥಿರಪಡಿಸುವುದಕ್ಕೋಸ್ಕರ ಈ ಜನರು ಇಸ್ರೇಲಿಗೆ ಹಿಂತಿರುಗಬಾರದು, ನಿಜವಾದ ಆರಾಧನೆಯು ನಡೆಯುವ ಸ್ಥಳಕ್ಕೆ. ಮತ್ತು ಅವನು ಈ ಜನರಿಗೆ ಅದಕ್ಕೋಸ್ಕರ ಬೇರೆ ಯಾವುದನ್ನಾದರೂ ನೀಡಿ ಅವರು ಶೆಕೆಮಿನಲ್ಲಿಯೇ ಆರಾಧನೆಯನ್ನು ಮಾಡಬೇಕೆಂದು ಭಾವಿಸುತ್ತಾನೆ. ಹೌದು, ಅವರು ಈಗ ಇದ್ದ ಸ್ಥಳದಲ್ಲಿ ಉಳಿಯಬೇಕು. ಅವರು ಎಂದಿಗೂ ದಾವೀದನ ನಾಡಿಗೆ ಹಿಂತಿರುಗಿ ಹೋಗಬಾರದೆಂಬ ಉದ್ದೇಶದಿಂದ. ಆದುದರಿಂದ ಜನರು ಅಲ್ಲಿ ಆರಾಧನೆಯನ್ನು ಮಾಡುತ್ತಾರೆ. ವಾಕ್ಯವನ್ನು ಮುಂದುವರಿಸಿ ಓದುವಾಗ ನಾವು ನೋಡುತ್ತೇವೆ, ವಾಕ್ಯ 26. ಅವನು ತನ್ನ ಮನಸ್ಸಿನಲ್ಲಿ, ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ, ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನೂ ಯೆಹೂದದ ಅರಸನೂ ಆದ ರೆಹಬ್ಬಾಮನ ಕಡೆಗೆ ತಿರುಗಿಯಿತು. ಅವರು ನನ್ನನ್ನು ಕೊಂದು ಅವನ ಬಳಿಗೆ ಹೋದರು ಅಂದುಕೊಂಡು
ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ 2 ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ, ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ, ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆಂದು ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳುಹಿಸಿದನು. ಹೌದು, ದೇವರ ವಾಕ್ಯವು ಅವನು ಯಾರಲ್ಲಿ ಆಲೋಚನೆಯನ್ನು ತೆಗೆದುಕೊಂಡನೆಂದು ತಿಳಿಸುವುದಿಲ್ಲ. ಆದರೆ ಅವನು ಶೆಕೆಮಿನ ಜನರಿಂದ ಆಲೋಚನೆಯನ್ನು ತೆಗೆದುಕೊಳ್ಳುತ್ತಾನೆ. ಈ ಶೆಕೆಮಿನ ಜನರು ಯಾರು? ಇವರು ದೇವರು ನೀಡಿದ ಅಧಿಕಾರಿಯ ವಿರುದ್ಧ ಬಂಡಾಯ ಎದ್ದವರು. ಅರಸನಾದ ರೆಹೋಬಾಮನ ವಿರುದ್ಧ. ಮತ್ತು ಅವರು ಬಂಡಾಯದ ಇನ್ನೊಂದು ಸಾಮ್ರಾಜ್ಯವನ್ನು ಕಟ್ಟಿದರು. ಆದುದರಿಂದ ಅವನು ಶೆಕೆಮಿನ ಜನರಿಂದ ಆಲೋಚನೆಯನ್ನು ತೆಗೆದುಕೊಂಡು 2 ಬಂಗಾರದ ಬಸವನ ಮೂರ್ತಿಗಳನ್ನು ಮಾಡಿ ಒಂದನ್ನು ಬೇತೇಲಿನಲ್ಲಿಯೂ ಇನ್ನೊಂದನ್ನು ದಾನಿನಲ್ಲಿಯೂ ಇಡುತ್ತಾನೆ. ಮತ್ತು ಅವನು ಇಸ್ರೇಲ್ ಜನರಿಗೆ ಹೇಳುತ್ತಾನೆ, ನೀವು ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಹೋಗುವ ಅಗತ್ಯವಿಲ್ಲ. ಪ್ರಯಾಣದ ತೊಂದರೆಯನ್ನು ನೀವು ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ಇಲ್ಲಿಯೇ ಆರಾಧನೆಯನ್ನು ಮಾಡಿರಿ, ಬೇತೇಲಿನಲ್ಲಿಯೂ ದಾನಿನಲ್ಲಿಯೂ. ಹಾಗೂ ಅವನು ಜನರಿಗೆ ಆರಾಧನೆಗೆ ಅನುಕೂಲವಾಗುವ ಹಾಗೆ ಸಿದ್ಧಪಡಿಸಿಕೊಡುತ್ತಾನೆ. ಹೌದು, ಅವನು ರಚಿಸಿದ ವೇದಿಯು ಇದಾಗಿದೆ. ಈ ವೇದಿಯ ಮೇಲೆ ಅವನಾಗಿ ಸೇವೆಯನ್ನು ಮಾಡುತ್ತಾನೆ ಮತ್ತು ಆ ನಾಡಿನ ಎಲ್ಲ ಜನರು ಆ ವೇದಿಯ ಎದುರಿಗೆ ಬಂದು ಆರಾಧನೆಯನ್ನು ಮಾಡುತ್ತಾರೆ, ಯಜ್ಞಗಳನ್ನು ಅರ್ಪಿಸುತ್ತಾರೆ ಮತ್ತು ಅವರ ಪ್ರಾರ್ಥನೆಗಳನ್ನು ಮಾಡುತ್ತಾರೆ. ಹೌದು, ಅವನು ಜನರನ್ನು ಹೀಗೆ ಹೇಳಿ ಮೋಸಗೊಳಿಸುತ್ತಾನೆ, ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡುಗಡೆ ನೀಡಿದ ದೇವರುಗಳು ಎಲ್ಲಿರುತ್ತವೆಂದು ಹೇಳುತ್ತಾನೆ. ಆದುದರಿಂದ ಶೆಕೆಮಿನಲ್ಲಿ ಸ್ಥಾಪಿಸಿದ ವೇದಿಯು ಮೋಸದ ವೇದಿಯಾಗಿದೆ ಮತ್ತು ಈ ವೇದಿಯು ಇಸ್ರೇಲ್ ಜನರು ನಿಜವಾದ ಆರಾಧನೆಗೆ ಹೋಗುವುದನ್ನು ತಡೆಯುತ್ತದೆ. ಆಮೆನ್. ಅವರ ಹೃದಯದ ಆಳದಿಂದ ದೇವರನ್ನು ಸಂಪರ್ಕಿಸದಂತೆ ಆ ವೇದಿಯು ತಡೆಯುತ್ತದೆ. ಹುರುಳಿಲ್ಲದ ಆರಾಧನೆಯ ಮುಖಾಂತರ. ಹೌದು, ಆರಾಧನೆಯ ಎಲ್ಲ ನಕಲುತನಲ್ಲಿದೆ. ಅಲ್ಲಿ ಧೂಪಗಳನ್ನು ಅರ್ಪಿಸುತ್ತಾರೆ, ಬಲಿದಾನಗಳನ್ನು ಅರ್ಪಿಸುತ್ತಾರೆ. ಹೌದು, ನಿಮ್ಮ ವೈರಿಯು ಪ್ರತಿಯೊಂದನ್ನು ನಕಲು ಮಾಡಲು ಸಮರ್ಥನಾಗಿದ್ದಾನೆ. ದೇವರು ಸೃಷ್ಟಿಸಿದ ಪ್ರತಿಯೊಂದಕ್ಕೂ ಸೈತಾನನು ನಕಲಿಗಳನ್ನು ರಚಿಸಿದ್ದಾನೆ. ಹೌದು, ಇಸ್ರೇಲ್ ನಾಡಿನಲ್ಲಿ ಒಂದು ನಕಲು ವೇದಿಯನ್ನು ರಚಿಸಿದ್ದಾನೆ. ಹಾಗೂ ದೇವರು ತನ್ನ ಮನುಷ್ಯನನ್ನು ಕಳುಹಿಸಿ ಆ ವೇದಿಯ ಮೇಲೆ ತೀರ್ಪನ್ನು ಹೇಳುತ್ತಾನೆ ಮತ್ತು ಅವನು ಘೋಷಿಸುತ್ತಾನೆ, ಈ ವೇದಿಯು ಸೀಳಿ 2 ಪಾಲಾಗುವುದು. ಮಾತ್ರವಲ್ಲ, ಯಾರೆಲ್ಲ ಈ ವೇದಿಯನ್ನು ರಚಿಸಲು ಕಟ್ಟಲು ಕಾರಣರಾಗಿದ್ದಾರೆ ಅವರೆಲ್ಲರ ಎಲುಬುಗಳು ಸಹ ಈ ವೇದಿಯಲ್ಲಿ ಸುಟ್ಟು ಹಾಕುವರು. ಆಮೆನ್. ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ಬೇತೇಲಿನ ವೇದಿಯ ಬಳಿಯಲ್ಲಿ ನಿಂತಿದ್ದ ಅರಸನು ಆ ದೇವರ ಮನುಷ್ಯನು ವೇದಿಗೆ ವಿರೋಧವಾಗಿ ನುಡಿದುದನ್ನು ಕೇಳಿ ಕೈ ಚಾಚಿ ಅವನನ್ನು ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಕೂಡಲೇ ಅವನ ಕೈ ಒಣಗಿ ಹೋಯಿತು, ಅವನು ಅದನ್ನು ಹಿಂದೆಗೆಯಲಾರದವನಾದನು. ಯಜ್ಞ ವೇದಿಯು ಸೀಡಿ ಅದರ ಮೇಲಿನ ಬೂದಿಯು ಬಿದ್ದು ಹೋಯಿತು. ಹೀಗೆ ಆ ದೇವರ ಮನುಷ್ಯನು ಯೆಹೋವನ ಅಪ್ಪಣೆಯಿಂದ ಹಿಡಿದ ಗುರುತು ನೆರವೇರಿತು. ಆಮೆನ್. ಹಾಲೆಲೂಯ. ಹೌದು, ಇಲ್ಲಿ ದೇವರು ಜನರಿಗೆ ಒಂದು ಚಿಹ್ನೆಯನ್ನು ನೀಡುತ್ತಾರೆ, ಈ ವೇದಿಯು ಸೀಳಿ ಹೋಗುವುದೆಂದು. ಜನರು ನಿಜವಾದ ಆರಾಧನೆಗೆ ಹಿಂತಿರುಗಬೇಕಾದರೆ ಅವರು ರಚಿಸಿದ ನಕಲಿ ವೇದಿಯು ನಾಶವಾಗಬೇಕು ಅಥವಾ
ಕೆಡವಿ ಹೋಗಬೇಕು. ಈಗ ಈ ಸೆಕೆಮ್ ನಾಡಿನ ಎಲ್ಲ ಜನರು ಈ ನಕಲಿ ವೇದಿಯ ಸೇವೆಯನ್ನು ಮಾಡುತ್ತಾರೆ. ಹೌದು, ಈ ವೇದಿಯ ಮೇಲೆ ಯಜ್ಞಗಳನ್ನು ಅರ್ಪಿಸುತ್ತಾರೆ, ಧೂಪಗಳನ್ನು ಸುಡುತ್ತಾರೆ. ಆದರೆ ದೇವರು ತನ್ನ ಮನುಷ್ಯನ ಮೂಲಕ ಘೋಷಿಸಿದ್ದಾನೆ, ಈ ವೇದಿಯು ಸೀಡಿ ಇಬ್ಬಾಗವಾಗುವುದೆಂದು. ಆಮೆನ್. ಹೌದು, ದೇವರು ತಿಳಿಸಿದ ಪ್ರಕಾರ ಆ ವೇದಿಯು ಸೀಡಿ ಇಬ್ಬಾಗವಾಯಿತು ಮತ್ತು ಅದರಲ್ಲಿದ್ದ ಬೂದಿಯು ಸಿಂಪಡಿಸಿ ಹೋಯಿತು. ಬೂದಿ ಎಂದರೆ ಜನರು ಅಲ್ಲಿ ಅರ್ಪಿಸಿದ ಬಲಿದಾನಗಳನ್ನು ಸುಟ್ಟ ಸಂಕೇತವಾಗಿದೆ. ಆಮೆನ್. ಹಾಲೆಲೂಯ. ವಾಕ್ಯ 6. ಅರಸನು ಆ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ಪ್ರಸನ್ನನಾಗುವಂತೆ ಬೇಡಿಕೊಂಡು ನಾನು ನನ್ನ ಕೈಯನ್ನು ಹಿಂದೆಗೆಯುವುದಕ್ಕಾಗಿ ಹಾಗೆ ಆತನನ್ನು ನನಗೋಸ್ಕರ ಪ್ರಾರ್ಥಿಸೆಂದು ಹೇಳಿದನು. ದೇವರ ಮನುಷ್ಯನು ಯೆಹೋವನನ್ನು ಬೇಡಿಕೊಂಡದರಿಂದ ಅರಸನ ಕೈ ವಾಸಿಯಾಗಿ ಮುಂಚಿನಂತೆ ಆಯಿತು. ಹೌದು, ಆ ವೇದಿಯನ್ನು ರಚಿಸಿದವನು ದೇವರ ಮನುಷ್ಯನ ವಿರುದ್ಧವಾಗಿ ಕೈಯನ್ನು ಚಾಚಿದಾಗ, ದೇವರ ವಾಕ್ಯವನ್ನು ಘೋಷಿಸಿದವನ ವಿರುದ್ಧವಾಗಿ ಬಂಧಿಸಿರಿ ಎಂದು ಹೇಳಿದಾಗ, ದೇವರ ವಾಕ್ಯ ಹೇಳುತ್ತದೆ, ಕೂಡಲೇ ಅವನು ಚಾಚಿದ ಕೈ ಒಣಗಿ ಹೋಯಿತೆಂದು. ಆದರೆ ಅರಸನು ಅವನ ಕೈಯು ಗುಣ ಹೊಂದಲು ದೇವರೊಡನೆ ಮನವಿ ಮಾಡಲು ಕೇಳಿಕೊಂಡಿದ್ದರಿಂದ ದೇವರು ಅವನ ಕೈಯನ್ನು ಗುಣಪಡಿಸಿದನು. ಆಮೆನ್. ವಾಕ್ಯ 7. ಆಗ ಅರಸನು ಅವನಿಗೆ, ನನ್ನ ಮನೆಗೆ ಬಾ, ಸ್ವಲ್ಪ ಊಟ ಮಾಡಿ ಬಲ ಹೊಂದು, ನಾನು ನಿನಗೆ ಬಹುಮಾನವನ್ನು ಕೊಡುತ್ತೇನೆ ಅನ್ನಲು, ದೇವರ ಮನುಷ್ಯನು ಅರಸನಿಗೆ, ನೀನು ನನಗೆ ನಿನ್ನ ಆಸ್ತಿಯಲ್ಲಿ ಅರ್ಧವನ್ನು ಕೊಟ್ಟರೂ ನಾನು ನಿನ್ನ ಸಂಗಡ ಬರುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಹಿಂದಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಹೇಳಿ ಬಂದ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಯನ್ನು ಹಿಡಿದು ಹೊರಟನು. ಆಮೆನ್. ಇಲ್ಲಿ ದೇವರ ಮನುಷ್ಯನು ಬಂದು ದೇವರ ವಾಕ್ಯವನ್ನು ಘೋಷಿಸುತ್ತಾನೆ, ವೇದಿಯು ಸೀಳಿ ಇಬ್ಬಾಗವಾಗುವುದೆಂದು. ದೇವರು ತನ್ನ ವಾಕ್ಯವನ್ನು ನೆರವೇರಿಸಿದರು. ಆ ವೇದಿಯನ್ನು ಕಟ್ಟಿದ ಅರಸನು ಅವನನ್ನು ಬಂಧಿಸಲು ಪ್ರಯತ್ನಿಸುವಾಗ ಅವನ ಕೈ ಒಣಗಿ ಹೋಗುತ್ತದೆ ಮತ್ತು ಅರಸನ ಮನವಿಯ ಪ್ರಕಾರ ದೇವರ ಮನುಷ್ಯನು ಅವನಿಗೋಸ್ಕರ ಪ್ರಾರ್ಥಿಸುತ್ತಾನೆ. ದೇವರು ಅವನ ಪ್ರಾರ್ಥನೆಯನ್ನು ಕೇಳುತ್ತಾರೆ ಮತ್ತು ಅರಸನ ಕೈಯನ್ನು ಗುಣಪಡಿಸುತ್ತಾರೆ. ಆಗ ಅರಸನು ಆ ದೇವರ ಮನುಷ್ಯನನ್ನು ತನ್ನ ಮನೆಗೆ ಔತಣಕ್ಕೆ ಆಹ್ವಾನಿಸುತ್ತಾನೆ. ಬಾ, ನನ್ನ ಅರಮನೆಗೆ ಊಟ ಮಾಡಿ ಬಲ ಹೊಂದು, ನಿನಗೆ ಬಹಳವಾದ ಬಹುಮಾನವನ್ನು ನೀಡುವೆನು. ಆವಾಗ ಆ ಮನುಷ್ಯನು ಉತ್ತರಿಸಿ ಹೇಳುತ್ತಾನೆ, ನಾನು ನಿನ್ನ ಸಂಗಡ ಬರುವುದಿಲ್ಲ. ಈ ನಾಡಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಮಾತ್ರವಲ್ಲ, ಹಿಂತಿರುಗಿ ಹೋಗುವಾಗ ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆ ಆಗಿದೆ ಎಂದು ಹೇಳಿದನು. ಪಾಶ್ಚಾತ್ಯ ದೇಶದ ಸಂಪ್ರದಾಯದ ಪ್ರಕಾರ ಬೇರೆಯವರ ಮನೆಗೆ ಹೋಗಿ ಊಟ ಮಾಡಿದರೆ ಅವರ ಜೊತೆ ಒಪ್ಪಂದ ಮಾಡಿ ಅವರ ವಿಷಯಗಳನ್ನು ಒಪ್ಪಿಕೊಂಡ ಹಾಗೆ. ಹೌದು, ಅರಸನು ಈ ದೇವರ ಮನುಷ್ಯನಲ್ಲಿ ಅವನ ಮನೆಗೆ ಬರಲು ಆಹ್ವಾನಿಸುವಾಗ ಅವನು ಹೇಳುತ್ತಾನೆ, ನಾನು ಈ ಊರಿನ ಒಳಗೆ ಕಾಲಿಡುವ ಮೊದಲು ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದ್ದೇನೆಂದರೆ, ಈ ನಾಡಿನಲ್ಲಿ ನಾನು ಆಹಾರವನ್ನಾಗಲಿ ನೀರನ್ನಾಗಲಿ ತೆಗೆದುಕೊಳ್ಳಬಾರದೆಂದು. ಮಾತ್ರವಲ್ಲ, ಹಿಂತಿರುಗಿ ಹೋಗುವಾಗ
ಬೇರೆ ದಾರಿಯಿಂದ ಹೋಗಬೇಕೆಂದು ನನಗೆ ಅಪ್ಪಣೆಯಾಗಿದೆ. ಅಂದರೆ ದೇವರ ಅಪ್ಪಣೆಯಿಂದ ನಾನು ಹಿಂತಿರುಗುವಂತಿಲ್ಲ. ದೇವರ ವಾಕ್ಯಕ್ಕೆ ನಾನು ಹಿಮ್ಮುಖಗೊಳ್ಳಲು ಸಾಧ್ಯವಿಲ್ಲ. ನಾನು ನಿನ್ನಲ್ಲಿ ಒಪ್ಪಿಕೊಂಡು ನಿನ್ನ ಜೊತೆ ಆಹಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಹಾಗೂ ಈ ನಾಡಿನ ಯಾವುದೇ ವಿಷಯದಲ್ಲಿ ನಾನು ಒಳಗೊಳ್ಳುವಂತಿಲ್ಲ. ಯಾಕೆಂದರೆ ಈ ನಾಡು ಬಂಡಾಯದಿಂದ ರಚಿಸಿದ್ದಾಗಿದೆ. ನಿನ್ನ ಸಿಂಹಾಸನವು ಬಂಡಾಯದಿಂದ ರಚಿಸಿದ್ದಾಗಿದೆ. ಆದುದರಿಂದ ನನಗೆ ಅದರ ಜೊತೆ ಯಾವುದೇ ಪಾಲುದಾರಿಕೆ ಬೇಡ. ನಾನಿಲ್ಲಿ ಯಾವ ಆಹಾರವನ್ನೂ ತೆಗೆದುಕೊಳ್ಳುವುದಿಲ್ಲ, ನೀರನ್ನು ಕುಡಿಯುವುದಿಲ್ಲ, ಹಾಗೂ ನಾನು ಬಂದ ದಾರಿಯಲ್ಲಿ ಹಿಂತಿರುಗುವುದೂ ಇಲ್ಲ. ಹಾಗೂ ಆ ದೇವರ ಮನುಷ್ಯನು ಹೇಳುತ್ತಾನೆ, ನೀನು ನನಗೆ ನಿನ್ನ ರಾಜ್ಯದ ಅರ್ಧ ಪಾಲನ್ನು ನೀಡಿದರೂ ಸಹ ನನಗೆ ಬೇಡ. ನಿನ್ನ ಬಹುಮಾನವು ಏನಾದರೂ ಸರಿ, ನನಗೆ ಅವುಗಳಲ್ಲಿ ಒಂದೂ ಬೇಡ. ಯಾಕೆಂದರೆ ನೀನು ಕೊಡುವ ಬಹುಮಾನವು ಬಂಡಾಯದ ಫಲವಾಗಿದೆ. ವಾಕ್ಯ 11. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು, ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ತಂದೆಯು ಅವರನ್ನು ಅವನು ಯಾವ ದಾರಿಯಿಂದ ಹೋದನೆಂದು ಕೇಳಲು ಅವರು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನು ಹೋದ ದಾರಿಯನ್ನು ತೋರಿಸಿದರು. ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡೆ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು. ಅವನು ಕತ್ತೆಯ ಮೇಲೆ ಕೂತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗಿ ಏಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು, ಯೆಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಆ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ಆಮೆನ್. ಮೊದಲನೆಯದಾಗಿ ಈ ದೇವರ ಮನುಷ್ಯನಿಗೆ ದೇವರಿಂದ ನೇರವಾಗಿ ಅಪ್ಪಣೆಯು ಸಿಕ್ಕಿತ್ತು. ಈ ನಾಡಿನಲ್ಲಿ ಏನನ್ನೂ ತಿನ್ನಬೇಡ, ಏನನ್ನೂ ಕುಡಿಯಬೇಡವೆಂದು. ಮಾತ್ರವಲ್ಲ, ಬಂದ ದಾರಿಯಲ್ಲಿಯೇ ಹಿಂತಿರುಗಿ ಹೋಗಬೇಡವೆಂದು ಅಪ್ಪಣೆಯಾಗಿತ್ತು. ಮೊದಲನೆಯದಾಗಿ ಆ ನಾಡಿನ ಅರಸನು ಅವನನ್ನು ಅರಮನೆಗೆ ಊಟಕ್ಕೆ ಆಹ್ವಾನಿಸುತ್ತಾನೆ, ವಿಶ್ರಾಂತಿಯನ್ನು ಪಡೆಯಲು ತಿಳಿಸುತ್ತಾನೆ, ಬಹುಮಾನವನ್ನು ನೀಡುತ್ತೇನೆ ಎಂದು ಹೇಳುತ್ತಾನೆ. ಹೌದು, ತುಂಬ ನಯವಾದ ರೀತಿಯಲ್ಲಿ ಅರಸನು ಈ ದೇವರ ಮನುಷ್ಯನಿಗೆ ಕೆಲವೊಂದು ಕಾರ್ಯಗಳನ್ನು ಮಾಡಲು ಹೇಳುತ್ತಾನೆ. ಆ ಕಾರ್ಯಗಳು ಯಾವುವು? ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವ ಕಾರ್ಯಗಳು ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡುವ ಕಾರ್ಯಗಳು. ದೇವರು ಅವನಿಗೆ ನೇರವಾಗಿ ಅಪ್ಪಣೆ ಮಾಡಿದ್ದರೂ ಸಹ ಆ ನಾಡಿನ ಅರಸನು ಅವನಿಗೆ ಬಹುಮಾನವನ್ನು ನೀಡಲು ಬಯಸುತ್ತಾನೆ. ಬಹುಮಾನವೇನು? ಅವನ ರಾಜ್ಯದ ಅರ್ಧ ಪಾಲು. ಮಾತ್ರವಲ್ಲ, ಬಂದು ತಿಂದು ಕುಡಿದು ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಳುವ ಎಂದು ಕರೆಯುತ್ತಾನೆ. ಕೆಲವೊಂದು ವಿಷಯಗಳಲ್ಲಿ ಭಾಗಿಗಳಾಗಲು. ಆದರೆ ಅದೆಲ್ಲವೂ ದೇವರ ಆಜ್ಞಾಪನೆಗೆ ವಿರುದ್ಧವಾಗಿತ್ತು. ದೇವರ ಮನುಷ್ಯನು ಆ ಬಲೆಗೆ ಬೀಳಲಿಲ್ಲ. ಯಾಕೆಂದರೆ ಆ ಬಲೆಯು ಅವನ ವೈರಿಯಿಂದ ಬಂದದ್ದಾಗಿತ್ತು. ಯಾಕೆಂದರೆ ಅಲ್ಲಿ ಕುಳಿತಿದ್ದ ಮನುಷ್ಯನು ಆ ವೇದಿಯನ್ನು ರಚಿಸಿದವನೆಂದು ಅವನಿಗೆ ತಿಳಿದಿತ್ತು. ಸರಿಯಲ್ಲವೇ? ಹೌದು. ಆ ದೇವರ ಮನುಷ್ಯನು ಆ ಬಲೆಯಿಂದ ಅಥವಾ ಆ ಗಾಳದಿಂದ ತಪ್ಪಿಸಿಕೊಂಡು ಅಲ್ಲಿಂದ ಪ್ರಯಾಣಿಸುತ್ತಾನೆ. ಮತ್ತು ಆ ಪ್ರಯಾಣದ ನಡುವೆ ಅವನು ಆಯಾಸಗೊಂಡಾಗ ಅವನು ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು
ಒಂದು ಏಲಾ ವೃಕ್ಷದ ಅಡಿಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡನೆಂದು. ಹೌದು, ಅವನು ತನ್ನ ಪ್ರಯಾಣದಲ್ಲಿ ಆಯಾಸಗೊಂಡು ದಣಿವಾರಿಸಿಕೊಳ್ಳಲು ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡನು. ಆಮೆನ್. ಹೌದು, ಆ ನಾಡಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನು ನೇರವಾಗಿ ದೇವರ ವಾಕ್ಯವನ್ನು ಕೇಳಲಿಲ್ಲ. ಆದರೆ ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು ಅವನಿಗೆ ತಿಳಿಸಿದರು. ಇಲ್ಲಿ ದೇವರ ವಾಕ್ಯವು ಅವನನ್ನು ಮುದುಕನಾದ ಪ್ರವಾದಿ ಎಂದು ಹೇಳಲು ಕಾರಣವೇನೆಂದರೆ, ಒಂದು ಸಮಯದಲ್ಲಿ ಅವನು ಒಬ್ಬ ಕ್ರಿಯಾತ್ಮಕ ಪ್ರವಾದಿಯಾಗಿದ್ದ, ದೇವರ ಕೆಲಸವನ್ನು ಮಾಡಿಕೊಂಡಿದ್ದ. ಆದರೆ ಈಗ ಅವನು ನಿವೃತ್ತಿಗೊಂಡಿದ್ದಾನೆ ಅಥವಾ ದೇವರ ಕಾರ್ಯದಿಂದ ಹಿಂದೆ ಸರಿದಿದ್ದಾನೆ. ಮತ್ತು ಇಲ್ಲಿ ಇಡೀ ನಾಡು ಬಂಡಾಯ ಎದ್ದಿದೆ ಮತ್ತು ಈ ಪ್ರವಾದಿಯು ಅವನ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈಗ ಈ ಮುದುಕನಾದ ಪ್ರವಾದಿಯು ತನ್ನ ಮಕ್ಕಳು ಹೇಳಿದನ್ನು ಕೇಳಿಸಿಕೊಳ್ಳುತ್ತಾನೆ. ದೇವರ ಮನುಷ್ಯನು ಆ ನಾಡಿನ ವೇದಿಯ ಜೊತೆಗೆ ಏನನ್ನು ಮಾಡಿದನೆಂದು. ಶೆಕೆಮಿನಲ್ಲಿ ಕುಳಿತುಕೊಂಡಿದ್ದ ಈ ಪ್ರವಾದಿಯು ದೇವರ ಕಾರ್ಯದಿಂದ ಹಿಂದೆ ಸರಿದು ಈಗ ಅದೇ ನಾಡಿನಲ್ಲಿ ಕುಳಿತು ಪರೋಕ್ಷವಾಗಿ ಅವನು ಸಹ ಆ ವೇದಿಯ ಸೇವೆಯನ್ನು ಮಾಡುತ್ತಾನೆ. ಆಮೆನ್. ಆ ನಾಡಿನಲ್ಲಿರುವ ಪ್ರತಿಯೊಂದರಲ್ಲಿಯೂ ಅವನು ಪಾಲುದಾರನಾಗಿದ್ದಾನೆ. ಹೌದು, ಅವನು ಆ ನಾಡಿನ ಫಲಗಳನ್ನು ತಿನ್ನುತ್ತಾನೆ. ಅವನು ಯರೊಬ್ಬಾಮನ ಆಳ್ವಿಕೆಯ ಅಡಿಯಲ್ಲಿ ಇದ್ದು ದೇವರ ಅನೇಕ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತಾನೆ. ಪವಿತ್ರಾತ್ಮನಲ್ಲಿರುವ ಆ ಸೂಕ್ಷ್ಮತೆಯನ್ನು ಅವನು ಕಳೆದುಕೊಂಡಿರುತ್ತಾನೆ. ಅವನು ಅವನ ಸೇವೆಯನ್ನು ಕಳೆದುಕೊಂಡು ಈಗ ಅವನು ಮುದುಕನಾದ ಪ್ರವಾದಿಯೆಂದು ಕರೆಯಲ್ಪಡುತ್ತಾನೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಅವನು ಮನೆಯಲ್ಲಿ ಕುಳಿತುಕೊಂಡಿದ್ದಾನೆಂದು. ಅವನ ಮಕ್ಕಳು ಬಂದು ಹೇಳುತ್ತಾರೆ, ಆ ನಾಡಿನಲ್ಲಿ ಏನು ಜರುಗಿತು ಎಂದು. ಯಾಕೆಂದರೆ ಅವನಲ್ಲಿ ಯಾವ ಆತ್ಮಿಕ ಶಾಖೆಗಳು ಇಲ್ಲ. ದೇವರು ಅವನಿಗೆ ತಿಳಿಸುವುದಿಲ್ಲ ಹೋಗಿ ಯರೊಬ್ಬಾಮನೊಡನೆ ಮಾತನಾಡಲು. ಹೌದು, ಆ ನಾಡಿನಲ್ಲಿ ಒಬ್ಬ ಪ್ರವಾದಿ ಇದ್ದರೂ ಸಹ ದೇವರು ಬೇರೆ ನಾಡಿನಿಂದ ಪ್ರವಾದಿಯನ್ನು ತರಿಸಿ ಆ ನಾಡಿನಲ್ಲಿ ದೇವರ ವಾಕ್ಯವನ್ನು ಘೋಷಿಸಲು ಅವನನ್ನು ಉಪಯೋಗಿಸುತ್ತಾನೆ. ಯಾಕೆಂದರೆ ಈ ಮುದುಕ ಪ್ರವಾದಿಯು ಈಗ ನಿಷ್ಪರಿಣಾಮಕಾರಿಯಾಗಿದ್ದಾನೆ ದೇವರ ರಾಜ್ಯಕ್ಕೆ. ಹೌದು, ಈ ಪ್ರವಾದಿಯು ಒಂದು ಕಾಲದಲ್ಲಿ ಪ್ರವಾದನೆಯನ್ನು ಮಾಡುತ್ತಿದ್ದವನು, ದೇವರ ಸೇವೆಯನ್ನು ಮಾಡುತ್ತಿದ್ದವನು, ದೇವರ ಆತ್ಮಕ್ಕೆ ಸೂಕ್ಷ್ಮವಾಗಿದ್ದವನು. ಈಗ ದೇವರ ಕಾರ್ಯದಿಂದ ಹಿಂದೆ ಸರಿದು ಅವನು ದೇವರ ಸೇವೆಯನ್ನು ಮಾಡುವುದಿಲ್ಲ. ಈಗ ಅವನನ್ನು ಮುದುಕ ಪ್ರವಾದಿ ಎಂದು ಕರೆಯುತ್ತಾರೆ. ಒಂದು ಕಾಲದಲ್ಲಿ ಅವನು ದೇವರ ಕಾರ್ಯದಲ್ಲಿ ತುಂಬ ಸಕ್ರಿಯವಾಗಿದ್ದವನು, ಪವಿತ್ರಾತ್ಮನ ಅಗ್ನಿಯ ಜ್ವಾಲೆಯಿಂದ ಇರುತ್ತಿದ್ದವನು. ಆದರೆ ಈಗ ಅವನು ಶೆಕೆಮಿನಲ್ಲಿ ರಚಿಸಿದ್ದ ಆ ವೇದಿಗೆ ಶರಣಾಗಿದ್ದಾನೆ. ಆ ನಾಡಿನ ಜನರು ಆ ವೇದಿಯ ಸೇವೆಯನ್ನು ಮಾಡುತ್ತಿದ್ದರು ಮತ್ತು ಅವನು ಆ ನಾಡಿನಲ್ಲಿ, ಆ ಬಂಡಾಯದ ನಾಡಿನಲ್ಲಿ ವಾಸಿಸುತ್ತಿದ್ದಾನೆ. ಆದರೂ ಅವನು ಅರಿತುಕೊಳ್ಳಲಿಲ್ಲ. ದೇವರ ಪ್ರಸನ್ನತೆಯಿಂದ ಅವನು ಹಿಂದೆ ಜಾರಿದನೆಂದು. ಹೌದು, ಅವನ ಹೃದಯವು ದೇವರ ಪ್ರಸನ್ನತೆಯಿಂದ ಹಿಂದೆ ಜಾರಿದೆ. ಮಾತ್ರವಲ್ಲ, ದೇವರ ಆತ್ಮವು ಸಹ ಅವನೊಡನೆ ಮಾತಾಡುವುದನ್ನು ನಿಲ್ಲಿಸಿದೆ. ಆಮೆನ್. ಆದರೂ ಅವನು ಅದನ್ನು ಗುರುತಿಸಿಕೊಳ್ಳಲಿಲ್ಲ.
ಹೌದು, ಅಕಸ್ಮಾತ್ತಾಗಿ ಅವನ ಮಕ್ಕಳು ಬಂದು ಒಬ್ಬ ಪ್ರವಾದಿ ಇಲ್ಲಿ ಬಂದು ಮಾಡಿದ ಕೆಲಸವನ್ನು ಅವನಿಗೆ ತಿಳಿಸುವಾಗ ಅವನು ಆ ದೇವರ ಮನುಷ್ಯನು ವೇದಿಯ ಮೇಲೆ ಪ್ರವಾದನೆಯನ್ನು ಮಾಡಿದಾಗ ಅದು ಸೀಳಿ ಇಬ್ಬಾಗವಾಯಿತೆಂದು ತಿಳಿಸುವಾಗ ಅವನನ್ನು ಬಂಧಿಸಲು ಚಾಚಿದ ಅರಸನ ಕೈಯು ಒಣಗಿ ಹೋಯಿತೆಂದು ತಿಳಿಸಿದಾಗ ದೇವರ ವಾಕ್ಯ ಹೇಳುತ್ತದೆ, ಈ ಮುದುಕನಾದ ಪ್ರವಾದಿಯು ಒಮ್ಮೆದೊಮ್ಮೆಗೆನೆ ಎದ್ದು ತನ್ನ ಮಕ್ಕಳಲ್ಲಿ ಕೇಳುತ್ತಾನೆ, ಈ ಪ್ರವಾದಿಯು ಯಾವ ದಾರಿಯಲ್ಲಿ ಹಿಂತಿರುಗಿ ಹೋದನೆಂದು. ಆಗ ಅವನು ತನ್ನ ಮಕ್ಕಳಿಗೆ ಕತ್ತೆಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸಲು ಅವರು ಹಾಕಿದರು ಮತ್ತು ಅವನು ಕತ್ತೆಯ ಮೇಲೆ ಕುಳಿತುಕೊಂಡು ದೇವರ ಮನುಷ್ಯನ ಹಿಂದೆ ಹೋಗುತ್ತಾನೆ, ಅವನನ್ನು ಹಿಂಬಾಲಿಸುತ್ತಾನೆ. ಇಲ್ಲಿ ದೇವರ ವಾಕ್ಯವು ಎಲ್ಲಿಯೂ ಸಹ ಹೇಳುವುದಿಲ್ಲ ದೇವರ ಆತ್ಮನು ಅವನಿಗೆ ಆಜ್ಞಾಪಿಸಿದನೆಂದು ಅಥವಾ ದೇವರ ವಾಕ್ಯವು ಈ ಮುದುಕನಾದ ಪ್ರವಾದಿಗೆ ಬಂತೆಂದು. ಹೌದು, ಅವನ ಲೌಕಿಕವಾದ ಅಥವಾ ಸ್ವಾಭಾವಿಕವಾದ ಮನಸ್ಸಲ್ಲಿ ಅವನು ತನ್ನ ಮಕ್ಕಳು ಹೇಳಿದ ಮಾತಿನ ಮೇಲೆ ಆ ನಾಡಿನಲ್ಲಿ ಏನು ಜರುಗಿತೆಂದು ತಿಳಿದುಕೊಳ್ಳುತ್ತಾನೆ. ಹೌದು, ಅವನು ತನ್ನ ಲೌಕಿಕವಾದ ಅಥವಾ ಸ್ವಾಭಾವಿಕವಾದ ಮನಸ್ಸಲ್ಲಿ ಏನನ್ನೋ ಅರಿತುಕೊಂಡು ಆ ದೇವರ ಮನುಷ್ಯನ ಹಿಂದೆ ಹೋಗುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ಅವನು ಅವನ ಮಕ್ಕಳಿಗೆ ಕತ್ತೆಗೆ ತಡಿ ಹಾಕಿರಿ ಎಂದು ಆಜ್ಞಾಪಿಸುತ್ತಾನೆ ಮತ್ತು ಆ ಮನುಷ್ಯನು ಯಾವ ದಾರಿಯಲ್ಲಿ ಹೋದನೆಂದು ಕೇಳಿ ಈ ಮುದುಕನಾದ ಪ್ರವಾದಿಯು ದೇವರ ಮನುಷ್ಯನ ಹಿಂದೆ ಹೋಗುತ್ತಾನೆ. ವಾಕ್ಯ 14 ಹೇಳುತ್ತದೆ, ದೇವರ ಮನುಷ್ಯನ ಹಿಂದೆ ಹೋಗಿ ಏಲಾ ವೃಕ್ಷದ ಕೆಳಗೆ ಕೂತಿರುವ ಅವನನ್ನು ಕಂಡು ಅವನಿಂದ ಈ ದೇವರ ಮನುಷ್ಯನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದುದರಿಂದ ಅವನಲ್ಲಿಯೇ ಕೇಳುತ್ತಾನೆ, ಯಹೂದದಿಂದ ಬಂದ ದೇವರ ಮನುಷ್ಯನು ನೀನೋ ಎಂದು ಕೇಳಿದನು. ಅವನು ಹೌದೆಂದನು. ಆಗ ಆ ಮುದುಕನು ಅವನಿಗೆ, ನೀನು ನನ್ನ ಮನೆಗೆ ಬಂದು ಊಟ ಮಾಡು ಎಂದು ಹೇಳಿದನು. ವಾಕ್ಯ 11. ಬೇತೇಲಿನಲ್ಲಿ ಒಬ್ಬ ಮುದುಕನಾದ ಪ್ರವಾದಿಯು ವಾಸವಾಗಿದ್ದನು. ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಆ ದಿವಸ ಬೇತೇಲಿನಲ್ಲಿ ಮಾಡಿದ್ದನ್ನು ಅವನು ಅರಸನಿಗೆ ಅಂದದ್ದನ್ನು ತಂದೆಗೆ ತಿಳಿಸಿದರು. ಹೌದು, ಅವನ ಮಕ್ಕಳು ಬಂದು ದೇವರ ಮನುಷ್ಯನು ಅರಸನಿಗೆ ಅಂದದನ್ನು ತನ್ನ ತಂದೆಗೆ ತಿಳಿಸಿದರು. ಹೌದು, ಪ್ರತಿಯೊಂದು ವಾಕ್ಯವನ್ನು ಅವರು ತಂದೆಗೆ ತಿಳಿಸಿದ್ದಾರೆ. ಅದರಲ್ಲಿ ಅವನು ಆ ನಾಡಿನಲ್ಲಿ ಊಟ ಮಾಡಬಾರದೆಂಬ ವಿಷಯವನ್ನೂ ತಿಳಿಸಿದ್ದಾರೆ. ಸರಿಯಲ್ಲವೇ? ಹೌದು, ಅರಸನು ತನ್ನ ರಾಜ್ಯದ ಅರ್ಧವನ್ನು ನೀಡಿದರೂ ಸಹ, ಯಾವ ಬಹುಮಾನವನ್ನು ನೀಡಿದರೂ ಸಹ ನಾನು ಬಂದು ನಿನ್ನ ಸಂಗಡ ಊಟ ಮಾಡುವುದಿಲ್ಲವೆಂದು ಹೇಳಿದ್ದನ್ನು ಮಕ್ಕಳು ತಂದೆಗೆ ತಿಳಿಸಿದ್ದಾರೆ. ಆದರೆ ಈಗ ಇಲ್ಲಿ ಈ ಮುದುಕ ಪ್ರವಾದಿಯು ದೇವರ ಮನುಷ್ಯನಿಗೆ ಹೇಳುತ್ತಾನೆ, ನನ್ನ ಸಂಗಡ ಬಂದು ಅನ್ನಪಾನಗಳನ್ನು ತೆಗೆದುಕೊಳ್ಳಬೇಕೆಂದು. ಹೌದು, ಈ ಮುದುಕ ಪ್ರವಾದಿಯು ದೇವರ ಮನುಷ್ಯನಿಗೆ ಆಮಿಷವನ್ನು ನೀಡುತ್ತಾನೆ, ಒಡ್ಡುತ್ತಾನೆ. ಹೌದು, ಇಲ್ಲಿ ಈ ದೇವರ ಮನುಷ್ಯನು ಪುನಃ ಆ ಮುದುಕನಿಗೆ ತಿಳಿಸುತ್ತಾನೆ ದೇವರಿಂದ ಬಂದ ನೇರವಾದ ವಾಕ್ಯವನ್ನು. ಹೌದು, ಅವನು ಹೇಳುತ್ತಾನೆ, ನಿನ್ನ ಮನೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು. ಆದರೆ ನನ್ನಿಂದ ಹಾಗೆ ಮಾಡಲು ಸಾಧ್ಯವಿಲ್ಲ. ನಾನು ನಿನ್ನ ಸಂಗಡ ಬರಕೂಡದು. ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದು ಇಲ್ಲಿ ಈ ನಾಡಿನ ಯಾವುದೇ ಅನ್ನಪಾನಗಳನ್ನು
ತೆಗೆದುಕೊಳ್ಳಬಾರದೆಂದು ದೇವರು ನನಗೆ ಆಜ್ಞಾಪಿಸಿದ್ದಾರೆ ಎಂದು ಹೇಳುತ್ತಾನೆ. ಯಾಕೆಂದರೆ ಈ ನಾಡು ಬಂಡಾಯವೆದ್ದ ನಾಡಾಗಿದೆ. ಈ ನಾಡಿನಲ್ಲಿ ರಚಿಸಿದ್ದ ಸಿಂಹಾಸನವು ಬಂಡಾಯದ ಸಿಂಹಾಸನವಾಗಿದೆ. ಇಲ್ಲಿಯ ಜನರು ಬಂಡಾಯವೆದ್ದಿದ್ದಾರೆ. ಆದುದರಿಂದ ಈ ಬಂಡಾಯದಲ್ಲಿ ನಾನು ಪಾಲುದಾರನಾಗಲು ಬಯಸುವುದಿಲ್ಲ. ಈ ಮುದುಕನಾದ ಪ್ರವಾದಿಯು ಒಂದು ಸಮಯದಲ್ಲಿ ದೇವರ ಸೇವೆಯನ್ನು ಮಾಡಿಕೊಂಡಿದ್ದವನು. ಪವಿತ್ರಾತ್ಮನ ಸ್ವರಕ್ಕೆ ಸೂಕ್ಷ್ಮತೆ ಉಳ್ಳವನು. ಈಗ ಅವನು ಅದನ್ನು ಕಳೆದುಕೊಂಡಿದ್ದಾನೆ. ಯಾಕೆಂದರೆ ಈ ಬಂಡಾಯದ ವೇದಿಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳಲ್ಲಿ ಅವನು ಪಾಲುದಾರನಾಗಿದ್ದಾನೆ, ಅದರ ಸೇವೆಯನ್ನು ಮಾಡುತ್ತಾನೆ. ಆದರೆ ಈಗ ಈ ಪ್ರವಾದಿಯು ಆ ವೇದಿಯನ್ನು ಸೀಳಿ ಹಾಕಲು ದೇವರು ಅಭಿಷೇಕಿಸಿದವನನ್ನು ಹಿಂಬಾಲಿಸುತ್ತಾನೆ ಮತ್ತು ಅವನನ್ನು ಹುಡುಕಿ ಅವನೊಡನೆ ಸುಳ್ಳಾಡುತ್ತಾನೆ. ವಾಕ್ಯ 17 ಮತ್ತು 18. ಅದಕ್ಕೆ ಅವನು, ನಾನು ನಿನ್ನ ಸಂಗಡ ಬರಕೂಡದು, ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಕೂಡದು. ಇಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂದಿರುಗಿ ಹೋಗಬೇಕೆಂದು ನನಗೆ ಯೆಹೋವನ ಅಪ್ಪಣೆಯಾಗಿದೆ ಎಂದು ಉತ್ತರ ಕೊಟ್ಟನು. ಆಗ ಮುದುಕನು, ನಾನೂ ನಿನ್ನಂತೆ ಪ್ರವಾದಿಯಾಗಿದ್ದೇನೆ. ಒಬ್ಬ ದೇವದೂತನು ನನಗೆ ಕಾಣಿಸಿಕೊಂಡು ನಿನ್ನನ್ನು ಕರೆಕೊಂಡು ಬರಬೇಕೆಂದು, ನಿನಗೆ ಅನ್ನಪಾನಗಳನ್ನು ಕೊಡಬೇಕೆಂದು ಯೆಹೋವನ ಹೆಸರಿನಲ್ಲಿ ಆಜ್ಞಾಪಿಸಿದ್ದಾನೆ ಎಂದು ಹೇಳಿದನು. ಆದರೆ ಈ ಮಾತು ಸುಳ್ಳು. ಇಲ್ಲಿ ಮೊದಲಿಗೆ ವೈರಿಯು ಅವನಿಗೆ ಬಲೆಯನ್ನು ಬೀಸುತ್ತಾನೆ. ಯಾಕೆಂದರೆ ಅವನು ಆ ವೇದಿಯನ್ನು ನಾಶಪಡಿಸಲು ಬಂದವನು. ಹೌದು, ಆ ನಾಡಿನಲ್ಲಿ ಸ್ಥಿರಪಡಿಸಿದ ಆ ವೇದಿಯನ್ನು ಅಥವಾ ಆ ವೇದಿಯ ವಿರುದ್ಧವಾಗಿ ದೇವರ ವಾಕ್ಯವನ್ನು ಘೋಷಿಸಲು ಬಂದವನು. ಅವನ ಮೇಲಿದ್ದ ಅಭಿಷೇಕವೇನು? ಅವನು ಹೋಗಿ ಆ ವೇದಿಯನ್ನು ನಾಶಪಡಿಸಲು ಅವನಿಗೆ ಅಪ್ಪಣೆಯಾಗಿತ್ತು. ಹೌದು, ದೇವರ ಮನುಷ್ಯನು ಆ ವಾಕ್ಯವನ್ನು ಅಲ್ಲಿ ಘೋಷಿಸಿದಾಗ ಆ ವೇದಿಯನ್ನು ರಚಿಸಿದ ಅರಸನು ಮೊದಲಿಗೆ ಅವನ ವಿರುದ್ಧವಾಗಿ ಬರುತ್ತಾನೆ, ಅವನನ್ನು ಬಂಧಿಸಲು ಹೇಳುತ್ತಾನೆ. ಹೌದು, ಆ ಊರಿನ ಅರಸನು ಅವನ ಬಲವನ್ನು ಉಪಯೋಗಿಸಿ ಹೇಳುತ್ತಾನೆ, ಅವನನ್ನು ಹಿಡಿಯಿರಿ, ಬಂಧಿಸಿರಿ ಎಂದು. ಹೌದು, ಆ ದೇವರ ಮನುಷ್ಯನಿಗೆ ಮೊದಲಿಗೆ ಬಂದ ವಿರುದ್ಧ ಆ ವೇದಿಯ ಸೇವೆ ಮಾಡುವವರಿಂದ. ಯಾಕೆಂದರೆ ಆ ವೇದಿಯನ್ನು ನಾಶಗೊಳಿಸಲಾಗಿತ್ತು. ಹೌದು, ಆ ದೇವರ ಮನುಷ್ಯನ ಅಭಿಷೇಕವು ನಾಡಿನಲ್ಲಿದ್ದ ಆ ವೇದಿಯನ್ನು ನಾಶಗೊಳಿಸುವುದಾಗಿತ್ತು. ಆದುದರಿಂದ ಆ ವೇದಿಯ ಸೇವೆ ಮಾಡುವವರಿಂದ ಅವನಿಗೆ ಮೊದಲ ವಿರೋಧವು ಬಂತು. ಹೌದು, ಅವನು ಜನರಿಗೆ ಅಪ್ಪಣೆಯನ್ನು ನೀಡಿದ್ದನು ಅವನನ್ನು ಹಿಡಿಯಲು. ಅದಕ್ಕೋಸ್ಕರ ಚಾಚಿದ ಅವನ ಕೈಯು ಒಣಗಿ ಹೋಯಿತು. ಹೌದು, ಆದರೂ ಸಹ ಅರಸನ ವಿರೋಧವು ಆ ವೇದಿಯನ್ನು ಉಳಿಸಲು ಶಕ್ತವಾಗಲಿಲ್ಲ. ವೇದಿಯು ಇಬ್ಬಾಗವಾಗಿ ಅದರಲ್ಲಿದ್ದ ಬೋಧಿಯು ಹರಡಿಕೊಂಡಿತು. ಆದರೆ ಇಲ್ಲಿ ಈ ಮುದುಕನು ಒಂದು ಸಮಯದಲ್ಲಿ ದೇವರ ಕಾರ್ಯವನ್ನು ಮಾಡಲು ಉತ್ಸುಕನಾಗಿದ್ದವನು, ಪ್ರವಾದನೆಯ ಸೇವೆಯನ್ನು ಹೊಂದಿಕೊಂಡಿದ್ದವನು, ದೇವರನ್ನು ಅರಿತಿದ್ದವನು. ಆ ನಾಡಿನ ವೇದಿಯು ಅವನನ್ನು ಉಪಯೋಗಿಸುತ್ತದೆ ದೇವರ ಕಾರ್ಯವನ್ನು ನಾಶಪಡಿಸಲು. ದೇವದೂತನು ಅವನಲ್ಲಿ ಮಾತಾಡಿದ್ದಾನೆಯೇ? ದೇವರು ಅವನಲ್ಲಿ ಮಾತಾಡಿದ್ದಾನೆಯೇ? ದೇವರ ವಾಕ್ಯವು ಅವನ ಬಳಿಗೆ ಬಂದಿದೆಯೇ? ಇಲ್ಲ. ಆದರೆ ಅವನ ಮಕ್ಕಳ ಮಾತನ್ನು ಕೇಳಿದಾಗ
ಅವನೊಳಗೆ ಏನೋ ಸಂಭವಿಸುತ್ತದೆ ಮತ್ತು ಕೆಲವೊಂದು ಉಪಾಯಗಳು ಅವನ ಮನಸ್ಸಿಗೆ ಬರುತ್ತವೆ. ಹೌದು, ಅವನು ಮಕ್ಕಳಿಗೆ ಹೇಳುತ್ತಾನೆ, ಕತ್ತೆಗೆ ತಡಿ ಹಾಕಿರಿ. ಬಹುಬೇಗನೆ ಆ ಉಪಾಯವು ಅವನ ಮನಸ್ಸಿಗೆ ಬರುತ್ತದೆ. ಹೌದು, ಅವನು ಆ ನಾಡಿನ ವೇದಿಗೆ ಒಳಪಟ್ಟಿದ್ದರಿಂದ ಬಹುಬೇಗನೆ ಆ ಉಪಾಯವು ಅವನ ಮನಸ್ಸಿಗೆ ಬರುತ್ತದೆ. ಒಂದು ಸಮಯದಲ್ಲಿ ಅವನು ದೇವರ ಸೇವಕನಾಗಿದ್ದರೂ ಸಹ, ದೇವರನ್ನು ಆರಿಸಿದ್ದರೂ ಸಹ, ಹೌದು, ಅವನ ಮನಸ್ಸು ಆ ನಾಡಿನ ಆತ್ಮದಿಂದ ವಶಪಡಿಸಲಾಗಿತ್ತು. ಆದುದರಿಂದ ಮೊದಲಿಗೆ ವಿರೋಧವು ಆ ವೇದಿಯನ್ನು ರಚಿಸಿದವರಿಂದ ಬಂತು, ನಂತರ ಆ ವೇದಿಗೆ ಶರಣಾದ ದೇವರ ವಿಶ್ವಾಸಿಯಿಂದಾಗಿ ಬಂತು. ಸರಿಯಲ್ಲವೇ? ಹೌದು, ಅವನು ಆ ವೇದಿಯ ಪ್ರಭಾವಕ್ಕೆ ಒಳಗಾಗಿದ್ದನು. ಯಾಕಾಗಿ? ಈ ದೇವರ ಮನುಷ್ಯನನ್ನು ಹಿಂಬಾಲಿಸಲು. ಹೌದು, ಅವನು ನಾನು ಒಬ್ಬ ಪ್ರವಾದಿ ಎಂದು ಸುಳ್ಳು ಹೇಳಿಕೊಳ್ಳುತ್ತಾನೆ. ಹೌದು, ಅವನಿಗೆ ತಿಳಿದಿದೆ ಈ ದೇವರ ಮನುಷ್ಯನು ಅರಸನಲ್ಲಿ ಏನೆಂದು ಮಾತನಾಡಿದನೆಂದು. ಹೌದು, ಆ ಮುದುಕ ಪ್ರವಾದಿಗೆ ತಿಳಿದಿತ್ತು ದೇವರು ಅವನಿಗೆ ನೀಡಿದ ಅಪ್ಪನೆಯ ಬಗ್ಗೆ. ಆ ನೀಡಿನ ಆಹಾರವನ್ನಾಗಲಿ ನೀರನ್ನಾಗಲಿ ಅವನು ತೆಗೆದುಕೊಳ್ಳಬಾರದೆಂದು. ಮಾತ್ರವಲ್ಲ, ಬಂದ ದಾರಿಯನ್ನು ಬಿಟ್ಟು ಬೇರೆ ದಾರಿಯಿಂದ ಹಿಂತಿರುಗಿ ಹೋಗಬೇಕೆಂದು ದೇವರ ಅಪ್ಪಣೆ ಆದದ್ದು ಅವನಿಗೆ ತಿಳಿದಿದೆ. ಆದರೂ ಅವನ ಹಿಂದೆ ಹೋಗಿ ಅವನಿಗೆ ಪ್ರಲೋಭನೆಯನ್ನು ನೀಡುತ್ತಾನೆ. ತೊಂದರೆಗಳು ಅವನನ್ನು ಹಿಂಬಾಲಿಸುವ ಹಾಗೆ ಮಾಡುತ್ತಾನೆ. ಹೌದು, ಅವನನ್ನು ಹುಡುಕಿಕೊಂಡು ಹೋಗಿ ಅವನಲ್ಲಿ ಮನವಿ ಮಾಡುತ್ತಾನೆ, ತನ್ನ ಮನೆಗೆ ಬಂದು ಅನ್ನಪಾನಗಳನ್ನು ಸ್ವೀಕರಿಸಲು. ಯಾಕೆಂದರೆ ಅವನು ದೇವರ ವಾಕ್ಯಕ್ಕೆ ಅವಿಧೇಯನಾಗಬೇಕೆಂದು. ದೇವರ ವಾಕ್ಯದ ವಿರುದ್ಧ ಅವನು ಬಂಡಾಯ ಏಳಬೇಕೆಂದು. ಆ ವೇದಿಯು ಮೊದಲು ಅರಸನನ್ನು ಉಪಯೋಗಿಸಿತು, ಆದರೆ ಸೈತಾನನು ಬೀಸಿದ ಬಲೆಯಲ್ಲಿ ದೇವರ ಮನುಷ್ಯನು ಬೀಳಲಿಲ್ಲ. ಹೌದು, ಆ ಕತ್ತಲೆಯ ರಾಜ್ಯದ ಆ ವೇದಿಯ ಮೇಲಿದ್ದ ಆ ಆತ್ಮವು ತಕ್ಷಣವೇ ಬೇರೊಬ್ಬ ಮನುಷ್ಯನನ್ನು ಉಪಯೋಗಿಸಿತು. ದೇವರನ್ನು ಅರಿತವನು, ತಾನೊಬ್ಬ ವಿಶ್ವಾಸಿ ಎಂದು ಹೇಳುವವನನ್ನು, ಒಬ್ಬ ದೇವರ ಮನುಷ್ಯನನ್ನು ಅಥವಾ ಒಬ್ಬ ಪ್ರವಾದಿಯನ್ನು, ಹೌದು, ನಿನ್ನನ್ನು ಶಪಿಸಲು ಬಂದವನನ್ನು ಅವಿಧೇಯನನ್ನಾಗಿ ಮಾಡು ಎಂದು ವೈರಿಯು ತಿಳಿಸುತ್ತಾನೆ. ಹೌದು, ಈ ಮುದುಕನಾದ ಪ್ರವಾದಿಯ ಆಹ್ವಾನವನ್ನು ದೇವರ ಮನುಷ್ಯನು ನೇರವಾಗಿ ತಿರಸ್ಕರಿಸುತ್ತಾನೆ. ಆದುದರಿಂದ ಮುದುಕ ಪ್ರವಾದಿಯು ಅವನಿಗೆ ಹೇಳುತ್ತಾನೆ, ನಾನು ಒಬ್ಬ ಪ್ರವಾದಿಯಾಗಿದ್ದೆನು ಮತ್ತು ದೇವರು ನನ್ನಲ್ಲಿ ಮಾತಾಡಿದರು. ಆವಾಗ ಆ ದೇವರ ಮನುಷ್ಯನಲ್ಲಿದ್ದ ಪ್ರತಿಯೊಂದು ವಿವೇಚನೆಯು ನಿಂತಿತು, ಪ್ರತಿಯೊಂದು ರಕ್ಷಣೆಯು ಕೆಳಗೆ ಬಿತ್ತು ಮತ್ತು ದೇವರ ಮನುಷ್ಯನು ಆ ಮುದುಕ ಪ್ರವಾದಿಯು ಹೇಳಿದ ಮಾತಿಗೆ ಕಿವಿ ಕೊಡುತ್ತಾನೆ. ಆಮೆನ್. ಸರಿಯಲ್ಲವೇ? ವಾಕ್ಯ 19. ದೇವರ ಮನುಷ್ಯನು ಹಿಂದಿರುಗಿಕೊಂಡು ಅವನ ಮನೆಗೆ ಹೋಗಿ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ಊಟ ಮಾಡುತ್ತಿರುವಾಗ ದೇವರ ಮನುಷ್ಯನನ್ನು ಹಿಂದಕ್ಕೆ ಕರೆತಂದ ಪ್ರವಾದಿಗೆ ಯೆಹೋವನು ಒಂದು ವಾಕ್ಯವನ್ನು ದಯಪಾಲಿಸಿದನು. ಅವನು ಯೆಹೂದ ದೇಶದವನಾದ ಆ ದೇವರ ಮನುಷ್ಯನಿಗೆ, ನಿನ್ನ ದೇವರಾದ ಯೆಹೋವನು ನಿನಗೆ ಈ ಸ್ಥಳದಲ್ಲಿ ಅನ್ನಪಾನಗಳನ್ನು ತೆಗೆದುಕೊಳ್ಳಬಾರದೆಂದು ಆಜ್ಞಾಪಿಸಿದರೂ ನೀನು ಆತನ ಆಜ್ಞೆಯನ್ನು ಮೀರಿ
ಅವಿಧೇಯನಾಗಿ ಅನ್ನಪಾನಗಳನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿ ಬಂದುದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಹೌದು, ಈಗ ನಿಜವಾಗಿಯೂ ದೇವರ ವಾಕ್ಯವು ಈ ಮುದುಕ ಪ್ರವಾದಿಗೆ ಬಂತು ಮತ್ತು ಅವನು ಹೇಳುತ್ತಾನೆ, ನೀನು ದೇವರಿಗೆ ಅವಿಧೇಯನಾದ್ದರಿಂದ ನಿನ್ನ ಶವವು ನಿನ್ನ ಕುಟುಂಬ ಸ್ಮಶಾನ ಭೂಮಿಯನ್ನು ಸೇರುವುದೇ ಇಲ್ಲವೆಂದು ಯೆಹೋವನು ಹೇಳುತ್ತಾನೆ ಅಂದನು. ಒಂದು ಸಿಂಹವು ನಿನ್ನನ್ನು ತಿಂದು ಬಿಡುವುದು. ಆ ನಾಡಿನಲ್ಲಿದ್ದ ವೇದಿಗಳ ಅಂದರೆ ಆ ನಾಡಿನ ಆತ್ಮಗಳು ಅದರಲ್ಲಿ ಭಾಗಿಯಾಗಿವೆ. ಯಾಕೆಂದರೆ ಆ ವೇದಿಗಳು ಲೌಕಿಕ ಆಯಾಮದಲ್ಲೂ ಮತ್ತು ಆತ್ಮಿಕ ಆಯಾಮದಲ್ಲಿ ಭೇಟಿಯಾಗುವ ಸ್ಥಳವಾಗಿದೆ, ಸಂಪರ್ಕದ ಸ್ಥಳವಾಗಿವೆ. ಈಗ ದೇವರು ಆ ಮನುಷ್ಯನನ್ನು ಆ ವೇದಿಯನ್ನು ನಾಶಪಡಿಸಲು ಕಳುಹಿಸಿದ್ದನು. ಆ ನಾಡಿನಲ್ಲಿದ್ದ ಜನರು ಆ ನಾಡಿನ ವೇದಿಗೆ ಅವರು ಒಳಪಟ್ಟಿದ್ದರು. ಹೌದು, ಆ ನಾಡಿನ ಜನರು ಅಲ್ಲಿ ವಾಸಿಸುತ್ತಾ ಇದ್ದರಿಂದ ಅವರು ಆ ವೇದಿಗೆ ಒಳಪಟ್ಟಿದ್ದರು. ಆದುದರಿಂದ ಅಲ್ಲಿರುವ ಆತ್ಮಗಳು ವೇದಿಯನ್ನು ರಚಿಸಿದವನನ್ನು ಮೊದಲಿಗೆ ಉಪಯೋಗಿಸುತ್ತವೆ, ಅಥವಾ ಯಾರು ಆ ವೇದಿಯ ಸೇವೆಯನ್ನು ಮಾಡುತ್ತಾರೆ ಅವರನ್ನು ಉಪಯೋಗಿಸುತ್ತದೆ. ಆಮೆನ್, ಹಾಲೆಲೂಯ. ಕೀರ್ತನೆ 140 ವಾಕ್ಯ 5. ಗರ್ವಿಷ್ಠರು ನನಗೋಸ್ಕರ ಗುಪ್ತ ಸ್ಥಳದಲ್ಲಿ ಉರುಲನ್ನು ಪಾಶಗಳನ್ನು ಒಡ್ಡಿದ್ದಾರೆ, ದಾರಿಯ ಮಗ್ಗುಲಲ್ಲಿ ಬಲೆ ಹಾಸಿದ್ದಾರೆ, ನನಗಾಗಿ ಬೋನಿಟ್ಟಿದ್ದಾರೆ. ಆಮೆನ್. ಇಲ್ಲಿ ದಾವೀದನು ಹೇಳುತ್ತಾನೆ, ಗರ್ವಿಷ್ಠರು ನನಗೋಸ್ಕರ ಗುಪ್ತ ಸ್ಥಳದಲ್ಲಿ ಉರುಳನ್ನು ಪಾಶಗಳನ್ನು ಒಡ್ಡಿದ್ದಾರೆ, ದಾರಿಯ ಮಗ್ಗುಲಲ್ಲಿ ಬಲೆ ಬೀಸಿದ್ದಾರೆ, ನನಗಾಗಿ ಬೋನಿಟ್ಟಿದ್ದಾರೆ. ದಾರಿಯ ಮಗ್ಗುಲಲ್ಲಿ ಅಂದರೆ ಅವನು ನಡೆಯುವ ಮಾರ್ಗದ ಬದಿಯಲ್ಲಿ, ಅವನು ತೆಗೆದುಕೊಳ್ಳುವ ಹಾದಿಯಲ್ಲಿ ಬಲೆ ಹಾಸಿದ್ದಾರೆ, ಬೋನು ಇಟ್ಟಿದ್ದಾರೆ. ಸರಿಯಲ್ಲವೇ? ಅವನನ್ನು ಬಲೆಗೆ ಹಾಕಿಕೊಳ್ಳಲು, ಅವನನ್ನು ತಿರಸ್ಕರಿಸಲು. ಹೌದು, ನನಗೋಸ್ಕರ ಗುಪ್ತ ಸ್ಥಳದಲ್ಲಿ ಉರುಳನ್ನು ಪಾಶಗಳನ್ನು ಒಡ್ಡಿದ್ದಾರೆ, ಬಲೆಯನ್ನು ಹಾಸಿದ್ದಾರೆ ದಾರಿಯ ಮಗ್ಗುಲಲ್ಲಿ. ಹೌದು, ನಿಮ್ಮ ಜೀವನದ ಪ್ರತಿದಿನದ ಪ್ರಯಾಣದಲ್ಲಿ ನಿಮ್ಮ ವೈರಿಯು ನಿಮಗೋಸ್ಕರ ಉರುಳುಗಳನ್ನು ಬಲೆಗಳನ್ನು ಹಾಸಿರುತ್ತಾನೆ. ಯಾರಾದರೂ ಇಲ್ಲಿ ಬೇಟೆ ಆಡಿದ್ದೀರಾ? ಆದರೆ ಈಗ ಅದನ್ನು ನಿಷೇಧಿಸಲಾಗಿದೆ. ನೀವು ಉರುಳನ್ನು ಎಲ್ಲಿ ಇಡುತ್ತೀರಿ? ಪ್ರಾಣಿಗಳು ಬರುವ ದಾರಿಯ ಮಧ್ಯದಲ್ಲಿ. ಒಂದು ಮೊಲಕ್ಕೆ ನೀವು ಬೋನನ್ನು ಇಟ್ಟಿದ್ದರೆ ಅದರೊಳಗೆ ಏನನ್ನು ಇಡುತ್ತೀರಿ? ಅದು ಆಮಿಷಕ್ಕೆ ಒಳಪಡುವ ಆಹಾರವನ್ನು ಇಡುತ್ತೀರಿ, ಸರಿಯಲ್ಲವೇ? ಹೌದು. ಆಮೋಸನ ಗ್ರಂಥ ಅಧ್ಯಾಯ 3 ವಾಕ್ಯ 5. ಕಾಳಿಲ್ಲದೆ ಪಕ್ಷಿಯು ನೆಲದಲ್ಲಿನ ಬಲೆಯೊಳಗೆ ಬೀಳುವುದು, ಏನೂ ಸಿಕ್ಕಿಕೊಳ್ಳದೆ ಬೋನು ಮೇಲಕ್ಕೆ ಹಾರುವುದು. ಆಮೆನ್. ಹೌದು, ಕಾಳಿಲ್ಲದೆ ಪಕ್ಷಿಯು ನೆಲದಲ್ಲಿನ ಬಲೆಯೊಳಗೆ ಬೀಳುವುದೋ, ಏನೂ ಸಿಕ್ಕಿಕೊಳ್ಳದೆ ಬೋನು ಮೇಲಕ್ಕೆ ಹಾರುವುದೋ. ಹೌದು, ಯಾವುದೇ ಪ್ರಾಣಿಯು ಒಂದು ಬೋನಿನೊಳಗೆ ಯಾವುದೇ ಆಹಾರವಿಲ್ಲದೆ ಪ್ರವೇಶಿಸುತ್ತದೆಯೋ? ಇಲ್ಲ. ಪ್ರತಿಯೊಂದು ಬಲೆಯೊಳಗೆ ಆಮಿಷ ಒಡ್ಡುವ ಆಹಾರವಿರುತ್ತದೆ. ಪ್ರತಿಯೊಂದು ಬೋನನ್ನು ನಿಮ್ಮ ದಾರಿಯ ಮಗ್ಗುಲಲ್ಲಿ ಸಿದ್ಧಪಡಿಸಿ ಇಟ್ಟಿರುತ್ತಾರೆ. ಹೌದು, ಯಾರು ನಿಮಗೆ ಬಲೆಯನ್ನು ಬೀಸಿ ಇರುತ್ತಾರೆ ಅವರಿಗೆ ನೀವು ತೆಗೆದುಕೊಳ್ಳುವ ದಾರಿಯ ಬಗ್ಗೆ ಸರಿಯಾಗಿ ತಿಳಿದಿರುತ್ತದೆ. ಹೌದು, ಬಲೆಯನ್ನು ಬೀಸಬೇಕಾದರೆ
ಅಥವಾ ಪ್ರತಿಯೊಂದು ಬಲೆಯನ್ನು ಬೀಸಲು ಕೈಗಳ, ಘಟಕದ ಮತ್ತು ಜನರ ಅಗತ್ಯವಿರುತ್ತದೆ. ಹೌದು, ಯಾವುದೇ ಮನುಷ್ಯನು ಆ ಬಲೆಯ ಹಿಂದೆ ಇಲ್ಲದೆ ಯಾರೂ ಬಲೆಯನ್ನು ಬೀಸುವುದಿಲ್ಲ. ಹೌದು, ವೈರಿಯು ಉಪಯೋಗಿಸುವಂತಹ ವ್ಯಕ್ತಿಯು ಆ ಬಲೆಯ ಹಿಂದೆ ಇರುತ್ತಾನೆ ಮತ್ತು ಪ್ರತಿಯೊಂದು ಬಲೆಯಲ್ಲಿಯೂ ಆಮಿಷ ಒಡ್ಡುವ ತಿಂಡಿ ಇರುತ್ತದೆ ಮತ್ತು ಬಲೆಯನ್ನು ಎಲ್ಲಿ ಬೀಸಿ ಇರುತ್ತಾರೆ? ದಾರಿಯ ಮಗ್ಗುಲಲ್ಲಿ. ಹೌದು, ಯಾರು ಆ ಪ್ರಾಣಿಯ ಸ್ವಭಾವವನ್ನು ಸರಿಯಾಗಿ ಅರಿತಿದ್ದಾರೆ ಅವರು ಮಾತ್ರ ಅಲ್ಲಿ ಬಲೆಯನ್ನು ಬೀಸುತ್ತಾರೆ. ಹೌದು, ನಿಮಗೆ ಬಲೆಯನ್ನು ಬೀಸುವ ನಿಮ್ಮ ವೈರಿಯು ನಿಮ್ಮ ಸ್ವಭಾವವನ್ನು ಅರಿತ ಮೇಲೆ ಮಾತ್ರ ನಿಮಗೆ ಬಲೆಯನ್ನು ಬೀಸುತ್ತಾನೆ. ನಿಮ್ಮನ್ನು ಮಾತ್ರವಲ್ಲ, ನಿಮ್ಮ ವಂಶಾವಳಿಯನ್ನು ಅರಿತ ಮೇಲೆ ಮಾತ್ರ ಅವನು ನಿಮಗೆ ಬಲೆಯನ್ನು ಬೀಸುತ್ತಾನೆ. ನಿಮ್ಮ ವಂಶಾವಳಿಯಲ್ಲಿದ್ದ ವೇದಿಗಳನ್ನು ಅವನು ತಿಳಿದಿರುತ್ತಾನೆ ಹಾಗೂ ನೀವು ಮಾಡಿದ ಒಪ್ಪಂದಗಳು ಮತ್ತು ಒಡಂಬಡಿಕೆಯನ್ನು ಅವನು ತಿಳಿದಿರುತ್ತಾನೆ ಮತ್ತು ಅವನು ನಿಮಗೆ ಬಲೆಯನ್ನು ಬೀಸುತ್ತಾನೆ. ಆ ಎಲ್ಲ ಬಲೆಗಳನ್ನು ಅವನು ನಿಮ್ಮ ದಾರಿಯ ಮಗ್ಗುಲಲ್ಲಿ ಹಾಕಿರುತ್ತಾನೆ. ನೀವು ನಡೆಯುವ ನಿಮ್ಮ ಪರಿಚಯವಾದ ದಾರಿಯ ಮಗ್ಗುಲಲ್ಲಿ, ನೀವು ಆತ್ಮವಿಶ್ವಾಸದಿಂದ ನಡೆಯುವ ದಾರಿಯ ಮಗ್ಗುಲಲ್ಲಿ. ಸರಿಯಲ್ಲವೇ? ಆಮೆನ್. ಪ್ರತಿಯೊಂದು ಗಾಳವು ಭರವಸೆಯೊಂದಿಗೆ ಬರುತ್ತದೆ. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಪ್ರತಿಯೊಂದು ಗಾಳವು ಕಪಟತನದೊಂದಿಗೆ ಬರುತ್ತದೆ. ಯಾಕೆಂದರೆ ಅದು ಗಾಳದಂತೆ ಕಂಡರೆ ಯಾರೂ ಅದರ ಬಳಿಗೆ ಬರುವುದಿಲ್ಲ. ಹೌದು, ಅದು ಬಲೆಯಂತೆ ಕಂಡರೆ ಯಾರೂ ಅದರ ಬಳಿಗೆ ನಡೆದುಕೊಂಡು ಹೋಗುವುದಿಲ್ಲ. ನೀವು ಮೀನಿಗೆ ಗಾಳ ಹಾಕಿದರೆ ಮೀನು ನೋಡುವುದು ಆ ಗಾಳದ ತುದಿಯಲ್ಲಿ ನೇತಾಡಿರುವ ಹುಳವನ್ನು ಮಾತ್ರ. ಯಾರಾದರೂ ಇಲ್ಲಿ ಗಾಳ ಹಾಕಿ ಮೀನನ್ನು ಹಿಡಿದಿದ್ದೀರಾ? ಗಾಳವನ್ನು ಹಾಕುವಾಗ ಅದರ ಕೊಕ್ಕೆಯನ್ನು ಸರಿಯಾಗಿ ಮುಚ್ಚಿಡುತ್ತಾರೆ ಮತ್ತು ಹುಳದ ಸ್ವಲ್ಪ ಭಾಗವನ್ನು ಹೊರಗೆ ಇಡುತ್ತಾರೆ, ಅದು ತೊಳಲಾಡುವಂತೆ ಕಾಣಲು. ಕೊಕ್ಕೆಯನ್ನು ಸರಿಯಾಗಿ ಮುಚ್ಚಿಟ್ಟಿರುತ್ತಾರೆ, ಆದರೆ ಅದರ ತುದಿಗೆ ಆಮಿಷವನ್ನು ಒಡ್ಡಿದ್ದಾರೆ. ಆಮೆನ್. ಆದುದರಿಂದ ಮೀನು ಆ ಹುಳದ ತೊಳಲಾಡುವ ಭಾಗವನ್ನು ಮಾತ್ರ ನೋಡುತ್ತದೆ ಮತ್ತು ಅದನ್ನು ತಿನ್ನುತ್ತದೆ. ಹೌದು, ಮೀನು ಆ ಭಾಗವನ್ನು ತಿಂದು ರುಚಿ ನೋಡಿ ಉಳಿದ ಭಾಗಕ್ಕೆ ಬಾಯನ್ನು ಹಾಕುತ್ತದೆ. ಆವಾಗ ಕೊಕ್ಕೆಯು ಅದರ ಬಾಯೊಳಗೆ ಸಿಲುಕಿಕೊಳ್ಳುತ್ತದೆ. ಹೌದು, ಒಮ್ಮೆ ಆ ಮೀನು ಕೊಕ್ಕೆಗೆ ಸಿಲುಕಿದ ಮೇಲೆ ಅವನು ಅನುಭವಸ್ಥ ಮೀನುಗಾರನಾದರೆ ಅವನು ಕೂಡಲೇ ಆ ಮೀನನ್ನು ಮೇಲಕ್ಕೆ ಎಳೆಯುವುದಿಲ್ಲ. ಒಂದು ವೇಳೆ ಅದು ದೊಡ್ಡ ಮೀನಾದರೆ, ಯಾಕೆಂದರೆ ಗಾಳ ತುಂಡಾಗುತ್ತದೆ. ಆದುದರಿಂದ ಅವನು ಆ ಮೀನು ಈಜಿಕೊಂಡು ಹೋಗಲು ಬಿಡುತ್ತಾನೆ. ಆದರೆ ಕೊಕ್ಕೆಯು ಅದರ ಬಾಯೊಳಗೆ ಇರುವುದರಿಂದ ಮೀನು ನಿಯಮಿತ ಸ್ಥಳದೊಳಗೆ ಮಾತ್ರ ಈಜಿ ಸೋತು ಹೋಗುತ್ತದೆ. ಆವಾಗ ಆ ಮೀನುಗಾರನು ಆ ಮೀನನ್ನು ಮೇಲಕ್ಕೆ ಎಳೆಯುವಾಗ ಮೀನು ಯಾವುದೇ ಅಡೆತಡೆ ಇಲ್ಲದೆ ಮೇಲಕ್ಕೆ ಬರುತ್ತದೆ. ಆಮೆನ್. ಯಾಕೆಂದರೆ ಅದು ಈಗಾಗಲೇ ಈಜಿಕೊಂಡು ಸೋತು ಹೋಗಿದೆ. ಆಮೆನ್. ಹೌದು, ವೈರಿ ಬೀಸುವ ಪ್ರತಿಯೊಂದು ಬಲೆಯು ಆಮಿಷದೊಂದಿಗೆ ಬೀಸುತ್ತಾನೆ. ಅದು ಒಂದು ಬಲೆಯಂತೆ ಕಾಣುವುದಿಲ್ಲ. ಒಂದು ವೇಳೆ ಹಾಗೆ ಕಂಡರೆ ಯಾರೂ ಅದರ ಬಳಿಗೆ ಬರುವುದಿಲ್ಲ. ಯಾರೂ ಅದನ್ನು
ಪರೀಕ್ಷಿಸಲು ಸಹ ಹೋಗುವುದಿಲ್ಲ ಮತ್ತು ಅದನ್ನು ಯಾವಾಗಲೂ ದಾರಿಯ ಮಗ್ಗುಲಲ್ಲಿಟ್ಟಿರುತ್ತಾರೆ. ಹೌದು, ಬೇಟೆಗಾರನು ಪ್ರಾಣಿಯನ್ನು ತಿಳಿದುಕೊಂಡ ಮೇಲೆ, ಅದರೊಳಗಿದ್ದ ದೌರ್ಬಲ್ಯವನ್ನು ಅರಿತ ಮೇಲೆ, ಅದರೊಳಗಿದ್ದ ಬಯಕೆಗಳನ್ನು ತಿಳಿದ ಮೇಲೆ, ಅದರ ಸಂಕೀರ್ಣ ಸ್ವಭಾವವನ್ನು ಅರಿತು ಬಲೆಯನ್ನು ಬೀಸುತ್ತಾನೆ. ಪ್ರತಿಯೊಂದು ಉರುಳು ನಿರುಪದ್ರವದಂತೆ ಕಾಣುತ್ತದೆ ಮತ್ತು ಅದರೊಳಗಿದ್ದ ಪ್ರತಿಯೊಂದು ಅಂಶವು ಆಕರ್ಷಣೀಯವಾಗಿರುತ್ತದೆ. ಇಲ್ಲವಾದರೆ ಯಾವುದೇ ಪ್ರಾಣಿಯು ಅದರೊಳಗೆ ಬರುವುದಿಲ್ಲ. ಹೌದು, ನಾವೀಗ ಮೀನಿನ ಬಗ್ಗೆ ಹೇಳಿದೆವು. ಆ ಮೀನಿನ ಒಳಗೆ ಕೊಕ್ಕೆ ಇರುವವರೆಗೆ ಅದು ಎಷ್ಟು ದೂರ ಈಜಿಕೊಂಡು ಹೋದರೂ ಸಹ ಅದು ಸ್ವತಂತ್ರವಾಗಿರುವುದಿಲ್ಲ. ಮೀನು ಭಾವಿಸುತ್ತದೆ ಅದು ಸ್ವತಂತ್ರವಾಗಿದೆ ಎಂದು, ಆದರೆ ಕೊಕ್ಕೆಯು ಈಗಾಗಲೇ ಅದರ ಬಾಯಿಯೊಳಗೆ ಇದೆ. ಅದೇ ರೀತಿ ಅನೇಕ ಜನರು ಅವರು ಸ್ವತಂತ್ರರಾಗಿದ್ದಾರೆಂದು ಭಾವಿಸಿರುತ್ತಾರೆ, ಆದರೆ ಅವರ ಬಾಯಿಯ ಒಳಗೆ ಕೊಕ್ಕೆಯು ಇರುತ್ತದೆ. ಹೌದು, ಅವರು ಅವರ ಜೀವನದಲ್ಲಿ ಅನುಭವಿಸುವ ಕೆಲವೊಂದು ಸ್ವಾತಂತ್ರ್ಯ ಹಾಗೂ ಅವರು ಜೀವನದಲ್ಲಿ ಸಾಧಿಸಿದ ಕೆಲವು ಕಾರ್ಯಗಳಿಂದಾಗಿ ಅವರು ಭಾವಿಸುತ್ತಾರೆ ಅವರು ಸ್ವತಂತ್ರರೆಂದು. ಹೇಗೆ ಮೀನು ಸ್ವಲ್ಪ ದೂರದವರೆಗೆ ಈಜಿಕೊಂಡು ಹೋಗಿ ಹೇಗೆ ಅದು ಸ್ವತಂತ್ರವಾಗಿದೆ ಎಂದು ಭಾವಿಸುತ್ತದೆ, ಆದರೆ ಎಲ್ಲಿಯವರೆಗೆ ಕೊಕ್ಕೆ ಮತ್ತು ಆಮಿಷ ಒಡ್ಡಿದ ಆಹಾರವು ಅದರ ಬಾಯಿಯೊಳಗೆ ಇದೆ, ಅಲ್ಲಿಯವರೆಗೆ ಯಾವಾಗಲಾದರೂ ಮೀನುಗಾರನು ಅದನ್ನು ದಡಕ್ಕೆ ಎಳೆಯಬಹುದು. ಹೌದು, ಮೀನುಗಾರನು ಕಾದುಕೊಂಡಿರುತ್ತಾನೆ ಆ ಮೀನು ತನ್ನ ಬಲವನ್ನು ಕಳೆದುಕೊಳ್ಳಲು. ಹೌದು, ಆ ಮುದುಕ ಪ್ರವಾದಿಯು ಈ ದೇವರ ಮನುಷ್ಯನಿಗೆ ಯಾವುದರ ಬಗ್ಗೆ ಆಮಿಷ ಒಡ್ಡಿದ್ದಾನೆಂದು ನನಗೆ ತಿಳಿಯುವುದಿಲ್ಲ. ಬಹುಶಃ ಮುದುಕ ಪ್ರವಾದಿಯ ಒಳಗಿದ್ದ ಮತ್ಸರವು ದೇವರು ನನ್ನನ್ನು ಬಿಟ್ಟು ಈ ದೇವರ ಮನುಷ್ಯನನ್ನು ಉಪಯೋಗಿಸಿದನೆಂಬುದಾಗಿ. ನನ್ನ ಜೀವಮಾನವಿಡೀ ದೇವರು ನನಗೆ ಈ ರೀತಿಯಾಗಿ ಉಪಯೋಗಿಸಲಿಲ್ಲೆಂಬ ಚಿಂತನೆಯಿಂದಾಗಿ. ಹೌದು, ಈಗ ಇಲ್ಲಿ ಅಪರಿಚಿತ ವ್ಯಕ್ತಿಯು, ಒಬ್ಬ ಪ್ರವಾದಿಯು ಯಹೂದದ ನಾಡಿನಿಂದ ಬೇತೇಲಿಗೆ ಬಂದು, ನಾನು ಈ ನಾಡಿನ ಪ್ರವಾದಿ ಆಗಿರುವಾಗ ಇಲ್ಲಿ ಬಂದು ಈ ವೇದಿಯ ವಿರುದ್ಧವಾಗಿ ಕಾರ್ಯ ಮಾಡಿದ್ದಾನೆ ಎಂಬ ಮತ್ಸರವಿರಬಹುದು, ಅಥವಾ ದೇವರ ಜೊತೆಗಿನ ಅವನ ಹೋರಾಟವಾಗಿರಬಹುದು. ದೇವರು ಅವನನ್ನು ಉಪಯೋಗಿಸಲಿಲ್ಲವೆಂದು, ಅಥವಾ ಅವನದೇ ಆದ ಬಂಡಾಯದ ಸ್ವಭಾವವಾಗಿರಬಹುದು. ಯಾಕೆಂದರೆ ಅವನು ಬಂಡಾಯದ ನಾಡಿನಲ್ಲಿ ವಾಸಿಸಿಕೊಂಡಿದ್ದಾನೆ. ಆದರೆ ಸೈತಾನನು ಈಗಾಗಲೇ ಅವನ ಆಮಿಷದ ಆಹಾರವನ್ನು ಅಥವಾ ಆಮಿಷವನ್ನು ಅವನೊಳಗೆ ಇಟ್ಟಿದ್ದಾನೆ, ಈ ಮುದುಕ ಪ್ರವಾದಿಯ ಒಳಗೆ. ಯಾಕೆಂದರೆ ಅವನ ಮಕ್ಕಳು ಹೇಳಿದ್ದನ್ನು ಕೇಳಿದ ತಕ್ಷಣ ಅವನು ಕತ್ತೆಗೆ ತಡಿ ಹಾಕಲು ಹೇಳುತ್ತಾನೆ ಮತ್ತು ಆ ದೇವರ ಮನುಷ್ಯನನ್ನು ಹಿಂಬಾಲಿಸುತ್ತಾನೆ. ಯಾವ ಉದ್ದೇಶಕ್ಕಾಗಿ? ದೇವರ ಮನುಷ್ಯನ ನಿರ್ದಿಷ್ಟ ಗುರಿಯನ್ನು ನಾಶಪಡಿಸಲು, ಅವನನ್ನು ಕೊಲ್ಲಲು. ಹೌದು, ಯಾಕೆಂದರೆ ಈಗಾಗಲೇ ಅವನು ಸೈತಾನನ ಕೈಯಲ್ಲಿ ಅವನ ಒಂದು ಉಪಕರಣವಾಗಿದ್ದಾನೆ. ದೇವರ ಮನುಷ್ಯನ ವಿರುದ್ಧ ಬಲೆಯನ್ನು ಬೀಸಲು, ಮತ್ತು ಅದು ಒಬ್ಬ ಪರಿಚಿತ ವ್ಯಕ್ತಿಯ ಮುಖಾಂತರ ಬಂದ ಕಾರಣ. ಹೌದು, ಅವನು ಸಂಪರ್ಕವನ್ನು ಏರ್ಪಡಿಸಲು ಯೋಗ್ಯನೆಂದು ಭಾವಿಸಿದ ವ್ಯಕ್ತಿಯ ಮುಖಾಂತರ. ಯಾಕೆಂದರೆ ಅವನು ಹೇಳುತ್ತಾನೆ, ದೇವರ ದೂತನು ನನ್ನಲ್ಲಿ ಮಾತಾಡಿದ್ದಾನೆ. ಹೌದು, ಅಲ್ಲಿಯವರೆಗೆ
ದೇವರ ಮನುಷ್ಯನು ಆ ನಾಡಿನ ಗಡಿಯೊಳಗೆ ವೈರಿಗಳನ್ನು ಮಾತ್ರ ಕಂಡಿದ್ದನು. ಯಾಕೆಂದರೆ ಕಪಟ ರೂಪದಲ್ಲಿ ವೈರಿ ಬರುವನೆಂದು ಅವನು ಭಾವಿಸಿರಲಿಲ್ಲ. ಪ್ರವಾದಿ ಎಂದು ಹೇಳಿಕೊಂಡು ಸರಿಯಲ್ಲವೇ? ಹೌದು, ಅವನು ಹೇಳುತ್ತಾನೆ, ದೇವರು ನನ್ನಲ್ಲಿ ಮಾತಾಡಿದ್ದಾನೆ, ಈಗಾಗಲೇ ದೇವದೂತನು ನನಗೆ ತಿಳಿಸಿದ್ದಾನೆ. ಅವನು ನಿನ್ನನ್ನು ನನ್ನ ಮನೆಗೆ ಆಹ್ವಾನಿಸಲು ಹೇಳಿದ್ದಾನೆ. ಇಲ್ಲಿ ದೇವರ ಮನುಷ್ಯನು ಅವನ ಪ್ರಯಾಣದಿಂದಾಗಿ ದಣಿದು ಹೋಗಿದ್ದನು. ಹೌದು, ಅವನು ಆಯಾಸಗೊಂಡಿದ್ದಾನೆಂದು ಹೇಗೆ ತಿಳಿಯುತ್ತದೆ? ಹೇಗೆಂದರೆ ಅವನು ಅವನ ಕತ್ತೆಯ ಮೇಲಿಂದ ಇಳಿದು ಒಂದು ಮರದ ಬುಡದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದನು. ಹೌದು, ಅವನ ಪ್ರಯಾಣ ಮತ್ತು ದೇವರ ಸೇವೆಯು ಅವನನ್ನು ಆಯಾಸಗೊಳಿಸಿತ್ತು. ಹೌದು, ವ್ಯಕ್ತಿಯು ಆಯಾಸಗೊಂಡಾಗ ಅವನ ವೈರಿಯು ಅವನಿಗೆ ಬಲೆಯನ್ನು ಬೀಸುತ್ತಾನೆ. ಅವನು ಅರಸನನ್ನು ಎದುರುಗೊಂಡ ಮೇಲೆ, ಹೋರಾಟವನ್ನು ಎದುರಿಸಿದ ಮೇಲೆ, ದೇವರ ವಾಕ್ಯವನ್ನು ಘೋಷಿಸಿದ ಮೇಲೆ ಅವನು ಹಿಂತಿರುಗುತ್ತಿದ್ದನು. ಆವಾಗ ಮಾತ್ರ ಅವನ ವೈರಿ ಬಂದನು. ಹೌದು, ನಿಮ್ಮ ಜೀವನದಲ್ಲಿಯೂ ಸಹ ನೀವು ಆಯಾಸಗೊಂಡಾಗ ವೈರಿಯು ನಿಮ್ಮನ್ನು ಬಲೆಗೆ ಸಿಕ್ಕಿಸಲು ಬರುತ್ತಾನೆ. ಹೌದು, ಅವನು ಅರಸನನ್ನು ಎದುರುಗೊಂಡ ಮೇಲೆ, ಹೋರಾಟವನ್ನು ಎದುರಿಸಿದ ಮೇಲೆ, ದೇವರ ವಾಕ್ಯವನ್ನು ಘೋಷಿಸಿದ ಮೇಲೆ ಅವನು ಹಿಂತಿರುಗುತ್ತಿದ್ದನು. ಆವಾಗ ಮಾತ್ರ ಅವನ ವೈರಿಯು ಬಂದನು. ಹೌದು, ಮತ್ತು ಅವನು ಬಲೆಯನ್ನು ಬೀಸುವ ಜನರನ್ನು ತಿಳಿದುಕೊಳ್ಳುತ್ತಾನೆ. ಯಾಕೆಂದರೆ ಪ್ರತಿಯೊಂದು ಬಲೆಯು ಅಥವಾ ಉರುಳು ಮನುಷ್ಯನಿಂದಲೇ ಇಡುವಂಥದ್ದಾಗಿದೆ. ಹೌದು, ಒಂದು ಬಲೆಯನ್ನು ಬೀಸಬೇಕಾದರೆ ಮನುಷ್ಯನ ಪಾತ್ರವು ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಸೈತಾನನು ತಾನಾಗಿ ಬಂದು ಬಲೆಯನ್ನು ಬೀಸಲು ಸಾಧ್ಯವಿಲ್ಲ. ಅದಕ್ಕೋಸ್ಕರ ಒಬ್ಬ ಮನುಷ್ಯನ ಪಾತ್ರವು ಅಗತ್ಯವಾಗಿದೆ. ಹೌದು, ಈ ದೇವರ ಮನುಷ್ಯನು ತನ್ನ ಎಲ್ಲ ರಕ್ಷಕ ಕವಚಗಳನ್ನು ಕೆಳಗಿಡುತ್ತಾನೆ. ಯಾಕೆಂದರೆ ಆ ಮುದುಕ ಪ್ರವಾದಿಯು ಹೇಳುತ್ತಾನೆ, ನಾನು ಒಬ್ಬ ಪ್ರವಾದಿಯೆಂದು. ನನ್ನ ಮನೆಗೆ ಬಂದು ತಿಂದು ಕುಡಿ, ಅನ್ನಪಾನಗಳನ್ನು ಸೇವಿಸು. ಯಾಕೆಂದರೆ ದೇವದೂತನು ಬಂದು ನನ್ನಲ್ಲಿ ಮಾತಾಡಿದ್ದಾನೆ. ದೇವರ ವಾಕ್ಯವು ನೇರವಾಗಿ ನಿಮಗೆ ಬಂದ ಮೇಲೆ, ಎಲ್ಲಿಯವರೆಗೆ ಅಂದರೆ ದೇವರು ಅವನಿಗೆ ಆಜ್ಞಾಪಿಸಿದ್ದಾರೆ, ನೀನು ಬಂದ ದಾರಿಯಲ್ಲಿಯೇ ಹಿಂತಿರುಗಿ ಹೋಗಬಾರದೆಂದು. ಅಂದರೆ ನನಗೆ ಇದನ್ನು ಬದಲಾಯಿಸುವ ಯಾವ ಉದ್ದೇಶವೂ ಇಲ್ಲವೆಂದು ಅದರ ಅರ್ಥ. ಅದೇ ದಾರಿಯಲ್ಲಿ ಹಿಂತಿರುಗಿ ಬರಬೇಡ. ಒಮ್ಮೆ ನಾನು ಘೋಷಿಸಿ ಸ್ಥಿರಪಡಿಸಿದ ಮೇಲೆ ಅದನ್ನು ನಾನು ಎಂದಿಗೂ ಬದಲಾಯಿಸುವುದಿಲ್ಲ. ಇಲ್ಲಿ ದೇವರು ತುಂಬ ಸ್ಪಷ್ಟವಾಗಿದ್ದಾರೆ ಅಥವಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಸರಿಯಲ್ಲವೇ? ಆಮೆನ್. ಆದರೆ ಅದರ ಬದಲು ಅವನು ಬೇರೊಬ್ಬ ವ್ಯಕ್ತಿಯ ಮಾತನ್ನು ಕೇಳುತ್ತಾನೆ ಮತ್ತು ಆ ವ್ಯಕ್ತಿಯು ಹೇಳಿದಂತೆ ಮಾಡುತ್ತಾನೆ ಮತ್ತು ದೇವರ ಆಜ್ಞೆಗೆ ವಿರೋಧವಾಗಿ ಹೋಗುತ್ತಾನೆ. ದೇವರ ವಾಕ್ಯ ಹೇಳುತ್ತದೆ, ನಾವು ವಾಕ್ಯವನ್ನು ಮುಂದುವರಿಸುವ 1 ಅರಸುಗಳು ಅಧ್ಯಾಯ 13 ವಾಕ್ಯ 23ರಿಂದ. ಅನ್ನಪಾನಗಳನ್ನು ತೆಗೆದುಕೊಂಡ ನಂತರ ಅವನು ತಾನು ಕರೆತಂದ ಪ್ರವಾದಿಗೋಸ್ಕರ ಕತ್ತೆಗೆ ತಡೆ ಹಾಕಿಸಿದನು. ದೇವರ ಮನುಷ್ಯನು ಸ್ವಲ್ಪ ದೂರ ಹೋದ ನಂತರ ಒಂದು ಸಿಂಹವು ಅವನಿಗೆ ಎದುರಾಗಿ ಬಂದು ಅವನನ್ನು ಕೊಂದು ಹಾಕಿತು. ಅವನ ಶವವು ದಾರಿಯಲ್ಲೇ ಬಿದ್ದಿತು. ಕತ್ತೆಯೂ ಸಿಂಹವು ಶವದ ಹತ್ತಿರ ನಿಂತುಕೊಂಡಿದ್ದವು.
ಹಾದು ಹೋಗುವವರು ಶವವು ದಾರಿಯಲ್ಲಿ ಬಿದ್ದಿರುವುದನ್ನು, ಸಿಂಹವು ಅದರ ಬಳಿಯಲ್ಲೇ ನಿಂತಿರುವುದನ್ನು ಕಂಡು ಮುದುಕನಾದ ಪ್ರವಾದಿಯ ಊರಿಗೆ ಬಂದು ಅದನ್ನು ತಿಳಿಸಿದರು. ಸಿಂಹವು ತನಗೆ ಹಸಿವಾಗದೆ ಅದು ಬೇಟೆಯಾಡುವುದಿಲ್ಲ, ಹಾಗೂ ಬೇಟೆಯಾಡಿ ತನ್ನ ಬೇಟೆಯನ್ನು ಅಲ್ಲೇ ಬಿಡುವುದಿಲ್ಲ. ಯಾಕೆಂದರೆ ಅದು ಬೇಟೆಯಾಡುವುದು ತಿನ್ನುವುದಕ್ಕೋಸ್ಕರ. ಬೇಟೆಯಾಡಿದ ಮೇಲೆ ತನ್ನ ಬೇಟೆಯನ್ನು ಅಲ್ಲೇ ಬಿಟ್ಟು ಬಿಡುವುದಿಲ್ಲ. ಮಾತ್ರವಲ್ಲ, ಯಾವುದೇ ಕತ್ತೆಯು ಅಲ್ಲಿ ಕುಳಿತಿರುವುದಿಲ್ಲ, ಸಿಂಹವು ಅದರ ಬಳಿಯಲ್ಲಿರುವಾಗ. ಸರಿಯಲ್ಲವೇ? ಸಿಂಹವು ಮನುಷ್ಯನನ್ನು ಕೊಲ್ಲಲು ಪ್ರಯತ್ನಿಸುವಾಗ, ಹೌದು, ಆ ಸಿಂಹದ ಬಳಿ ಕತ್ತೆ ಇದೆ, ಅದನ್ನದು ಕೊಲ್ಲುವುದಿಲ್ಲ. ಹಾಗೂ ಸಿಂಹವು ಕೊಂದ ಮನುಷ್ಯನನ್ನು ಸಹ ತಿನ್ನುವುದಿಲ್ಲ. ಸಿಂಹ ಅಲ್ಲಿಂದ ಹಿಂತಿರುಗಿ ಹೋಗಲೂ ಇಲ್ಲ, ಬದಲಿಗೆ ಅದು ಅಲ್ಲಿ ನಿಂತು ಆ ವ್ಯಕ್ತಿಯನ್ನು ಕಾಯುತ್ತದೆ. ಇಲ್ಲಿ ದೇವರು ಜನರಿಗೆ ಒಂದು ಸೂಚನೆಯನ್ನು ತನ್ನ ಸೃಷ್ಟಿಯ ಮುಖಾಂತರ ನೀಡಲು ಬಯಸುತ್ತಾರೆ. ಸಿಂಹವು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ತಾನು ಕೊಂದ ಬೇಟೆಯನ್ನು ತಿನ್ನದೆ ಅದನ್ನು ಕಾಯುತ್ತಾ ಕುಳಿತುಕೊಂಡಿದೆ. ಹಾಗೂ ಅದಕ್ಕಿಂತ ಹೆಚ್ಚಿನ ಮಾಂಸವುಳ್ಳ ಕತ್ತೆಯು ಅಲ್ಲಿ ಇದ್ದರೂ ಸಹ ಸಿಂಹವು ಅದನ್ನು ಮುಟ್ಟುವುದಿಲ್ಲ. ಮತ್ತು ಅಲ್ಲಿ ಕಟ್ಟದೇ ಇದ್ದ ಕತ್ತೆಯು ಸಹ ಆ ಮನುಷ್ಯನ ಬಳಿ ನಿಂತುಕೊಂಡಿದೆ. ಸಿಂಹವು ಮನುಷ್ಯನ ಬಳಿ ಕಾಯುತ್ತಾ ಇದೆ. ಅದನ್ನು ಅಲ್ಲಿ ಹಾದು ಹೋಗುವ ಜನರು ನೋಡುತ್ತಾರೆ. ಹೌದು, ಅಲ್ಲಿ ಹಾದು ಹೋಗುವ ಜನರಿಗೂ ದೇವರು ಸೂಚಿಸುವುದೇನೆಂದರೆ, ಒಂದು ಪ್ರಾಣಿಯು ಅಕಸ್ಮಾತ್ತಾಗಿ ಬಂದು ಆ ಪ್ರವಾದಿಯನ್ನು ಕೊಲ್ಲಲಿಲ್ಲವೆಂದು. ಒಂದು ಹಸಿದ ಪ್ರಾಣಿಯು ಆ ವ್ಯಕ್ತಿಯನ್ನು ಕೊಲ್ಲಲಿಲ್ಲ, ಅಥವಾ ಹಸಿದ ಪ್ರಾಣಿಯು ಅಕಸ್ಮಾತ್ತಾಗಿ ಆ ವ್ಯಕ್ತಿಯನ್ನು ಕೊಲ್ಲಲಿಲ್ಲವೆಂದು ಅದು ತಿಳಿಸುತ್ತದೆ. ಇಲ್ಲಿ ದೇವರು ಘೋಷಿಸುವುದೇನೆಂದರೆ, ಶೆಕೆಮ್ ನಾಡಿನಲ್ಲಿ ಸಿಂಹವು ತನ್ನ ಬೇಟೆಯನ್ನು ತಿನ್ನದೆ ಅದನ್ನು ಕಾಯುತ್ತಾ ಇದೆ, ಅದರ ಸ್ವಭಾವಕ್ಕೆ ವಿರುದ್ಧವಾಗಿ. ಹಾಗೂ ಅಲ್ಲೇ ಇದ್ದ ಕತ್ತೆಯನ್ನು ಸಹ ಅದು ಮುಟ್ಟಲಿಲ್ಲ. ಹಾಗೂ ಇಲ್ಲಿ ದೇವರು ತಿಳಿಸುವುದೇನೆಂದರೆ, ಇದು ಸಹ ನನ್ನ ಕೈಯ ಕೆಲಸವೆಂದು ಜನರು ತಿಳಿಯಲು. ಆಮೆನ್. ಅದನ್ನು ಆತನು ಆಜ್ಞಾಪಿಸಿದ್ದಾನೆ ಮತ್ತು ಅವನು ಅದನ್ನು ಕಾರ್ಯರೂಪಕ್ಕೆ ತರುತ್ತಾನೆ. ಜನರ ಅವಿಧೇಯತೆಗೆ ತೀರ್ಪನ್ನು ನೀಡುತ್ತಾನೆ ಮತ್ತು ಅದರ ಜೊತೆ ವ್ಯವಹರಿಸುತ್ತಾನೆ, ಮತ್ತು ಜನರು ನೋಡುವಂತೆ ಸಾರ್ವಜನಿಕವಾಗಿ ಸೂಚಿಸುತ್ತಾನೆ. ಆಮೆನ್. ಹಾಲೆಲೂಯ್ಯ. ವಾಕ್ಯ 26. ಅವನನ್ನು ಹಿಂದಕ್ಕೆ ಕರಕೊಂಡು ಹೋಗಿದ್ದ ಪ್ರವಾದಿಯು ಈ ಸುದ್ದಿಯನ್ನು ಕೇಳಿ, ಆ ಶವವು ದೇವರ ಮನುಷ್ಯನದೇ ಆಗಿರಬೇಕು, ಅವನು ಯೆಹೋವನ ಆಜ್ಞೆಗೆ ಅವಿಧೇಯನಾದ್ದರಿಂದ ಯೆಹೋವನು ಅವನ ವಿಷಯದಲ್ಲಿ ತಾನು ಹೇಳಿದ ಮಾತು ನೆರವೇರುವಂತೆ ಅವನನ್ನು ಸಿಂಹದ ಬಾಯಿಗೆ ಒಪ್ಪಿಸಿದನು. ಅದು ಅವನ ಮೇಲೆ ಹಾರಿ ಅವನನ್ನು ಕೊಂದು ಬಿಟ್ಟಿತು ಎಂದು ಹೇಳಿ ಕತ್ತೆಗೆ ತಡಿ ಹಾಕಬೇಕೆಂದು ಮಕ್ಕಳಿಗೆ ಆಜ್ಞಾಪಿಸಿದನು. ಅವರು ಹಾಕಿದರು. ಅವನು ಹೋಗಿ ಶವವು ದಾರಿಯಲ್ಲಿ ಬಿದ್ದಿರುವುದನ್ನು, ಕತ್ತೆಯು ಸಿಂಹವು ಅದರ ಬಳಿಯಲ್ಲಿ ನಿಂತಿರುವುದನ್ನು ಕಂಡನು. ಸಿಂಹವು ಶವವನ್ನು ತಿನ್ನಲಿಲ್ಲ, ಕತ್ತೆಯನ್ನು ಕೊಲ್ಲಲೂ ಇಲ್ಲ. ಪ್ರವಾದಿಯು ದೇವರ ಮನುಷ್ಯನ ಶವವನ್ನು ಹೂಡಿ ಗೋಳಾಡಬೇಕೆಂದು ಕತ್ತೆಯ ಮೇಲೆ ಹಾಕಿ ತನ್ನ ಊರಿಗೆ ತೆಗೆದುಕೊಂಡು ಬಂದು ತನ್ನ ಸ್ಮಶಾನ ಭೂಮಿಯಲ್ಲಿ ಅದನ್ನು ಸಮಾಧಿ ಮಾಡಿದನು. ಅವರು, ಅಯ್ಯೋ ನನ್ನ ಸಹೋದರನೇ ಎಂದು ಗೋಳಾಡಿದರು. ಆಮೆನ್. ಎಂತಹ ಪ್ರೀತಿಯ ಸಹೋದರ, ಸರಿಯಲ್ಲವೇ? ಅಯ್ಯೋ ನನ್ನ ಸಹೋದರನೇ ಎಂದು ಗೋಳಾಡಿದರು. ಮಾತ್ರವಲ್ಲ, ಅವನ ಸ್ಮಶಾನ ಭೂಮಿಯಲ್ಲಿ ಅವನನ್ನು ಸಮಾಧಿ ಮಾಡಿದನು. ಅವನಾಗಿ
ಅವನಿಗೆ ಬಲೆಯನ್ನು ಬೀಸಿ ಸಹ ಏನೂ ತಿಳಿಯದಂತೆ ಅವನಿಗೋಸ್ಕರ ಗೋಳಾಡುತ್ತಾನೆ. ಆ ಮುದುಕ ಪ್ರವಾದಿಯಲ್ಲಿ ಯಾವುದೇ ಪಶ್ಚಾತ್ತಾಪವಾಗಲಿ ದುಃಖವಾಗಲಿ ಕಾಣುವುದಿಲ್ಲ. ಅವನಿಗೆ ಸರಿಯಾಗಿ ತಿಳಿದಿದೆ, ಅವನೇ ದೇವರ ಮನುಷ್ಯನಿಗೆ ಉರುಳನ್ನು ಇಟ್ಟವನು. ಅವನು ದೇವರಿಗೆ ಅವಿಧೇಯನಾಗುವಂತೆ ಕಾರಣನಾದವನು ಎಂದು. ಮತ್ತು ಜನರಿಗೆ ತಿಳಿಸುತ್ತಾನೆ, ದೇವರು ಆತನಿಗೆ ಅವಿಧೇಯರಾದವರಿಗೆ ಈ ರೀತಿ ಮಾಡುತ್ತಾನೆಂದು. ಆದರೆ ಅಲ್ಲಿ ನೆರೆದಿದ್ದ ಜನರಿಗೆ ತಿಳಿದಿಲ್ಲ. ಈ ಮುದುಕ ಪ್ರವಾದಿಯೇ ಆ ದೇವರ ಮನುಷ್ಯನನ್ನು ಹಿಂತಿರುಗಿ ಕರೆತಂದು ದೇವರಿಗೆ ಅವಿಧೇಯನಾಗುವಂತೆ ಮಾಡಿದ್ದಾನೆಂದು. ಅವನಲ್ಲಿ ಸುಳ್ಳು ಹೇಳಿದ್ದಾನೆ, ದೇವರು ನನ್ನಲ್ಲಿ ಮಾತಾಡಿದನೆಂದು. ಆದರೆ ಜನರ ಎದುರಲ್ಲಿ ಅವನ ಶವವನ್ನು ತಂದು ಅವನಿಗೋಸ್ಕರ ಗೋಳಾಡಿ ಅವನದೇ ಸಮಾಧಿಯಲ್ಲಿಟ್ಟು ಒಳ್ಳೆತನವನ್ನು ತೋರಿಸಿದ ಹಾಗೆ ಮಾಡುತ್ತಾನೆ. ಆದರೆ ಈ ಮನುಷ್ಯನಿಗೆ, ಈ ಮುದುಕ ಪ್ರವಾದಿಗೆ ಕತ್ತಲೆಯ ರಾಜ್ಯವು ಅವನನ್ನು ಆ ದೇವರ ಮನುಷ್ಯನಿಗೆ ಬಲೆಯನ್ನು ಬೀಸಲು ಒಂದು ಪಾತ್ರವಾಗಿ ಉಪಕರಣವಾಗಿ ಉಪಯೋಗಿಸಿದನೆಂದು ಅವನು ಇನ್ನೂ ಗುರುತಿಸಿಕೊಳ್ಳಲಿಲ್ಲ. ಹೌದು, ಅವನದೇ ಕಾರ್ಯದಿಂದ ಅವನು ಕುರುಡನಾಗಿದ್ದಾನೆ. ಆದರೆ ಹೊರನೋಟಕ್ಕೆ ಎಲ್ಲವನ್ನೂ ಮಾಡುತ್ತಾನೆ. ಅವನನ್ನು ನನ್ನ ಸಹೋದರನೆಂದು ಕರೆಯುತ್ತಾನೆ. ಆದರೆ ವೈರಿಯು ಅವನನ್ನು ಆ ದೇವರ ಮನುಷ್ಯನಿಗೆ ಬಲೆ ಬೀಸಲು ಒಂದು ಉಪಕರಣವಾಗಿ ಉಪಯೋಗಿಸಿದನೆಂದು ತಿಳಿಯಲು ಸೋತಿದ್ದಾನೆ, ಅವನನ್ನು ನಾಶಗೊಳಿಸಲು. ಅಷ್ಟೆಲ್ಲ ಜರುಗಿದ ಮೇಲೂ ಸಹ ಮುದುಕ ಪ್ರವಾದಿಯು ತನ್ನೆಲ್ಲ ಕಾರ್ಯಕ್ಕೆ ಕುರುಡನಾಗಿದ್ದಾನೆ. ಅವನದನ್ನು ಅರಿತುಕೊಳ್ಳಲಿಲ್ಲ ಅಥವಾ ಗ್ರಹಿಸಿಕೊಳ್ಳಲೂ ಇಲ್ಲ. ಹೌದು, ಅವನು ಬಲೆಯನ್ನು ಬೀಸಿದವನೆಂದು ಗುರುತಿಸಿಕೊಳ್ಳಲಿಲ್ಲ. ಕತ್ತಲೆಯ ರಾಜ್ಯವು ಬಲೆಯನ್ನು ಬೀಸಲು ಅವನನ್ನು ಉಪಯೋಗಿಸಿದೆ ಎಂದು ತಿಳಿಯಲಿಲ್ಲ. ಅದನ್ನು ನೋಡುವುದರಲ್ಲಿ ಅವನು ಸಂಪೂರ್ಣವಾಗಿ ಕುರುಡನಾಗಿದ್ದಾನೆ. ಅವನು ಜನರಿಗೆ ತಿಳಿಸುತ್ತಾನೆ, ದೇವರ ಮನುಷ್ಯನ ಅವಿಧೇಯತೆಯಿಂದಾಗಿ ಅವನಿಗೆ ಈ ರೀತಿ ಜರುಗುತ್ತಿಯೆಂದು. ಅದಕ್ಕೆ ಕಾರಣನು ಅವನೇ ಎಂದು ಅವನು ತಿಳಿದುಕೊಳ್ಳುವುದಿಲ್ಲ. ಕೀರ್ತನೆ 140 ವಾಕ್ಯ 5 ಹೇಳಿದೆ, ನನ್ನ ವೈರಿಯು ನನಗೋಸ್ಕರ ದಾರಿಯ ಮಗ್ಗುಲಲ್ಲಿ ಬಲೆಯನ್ನು ಬೀಸಿದನೆಂದು. ಅವನು ನನಗಾಗಿ ಬಲೆಯನ್ನು, ಪಾಶಗಳನ್ನು, ಉರುಳನ್ನು ಸಿದ್ಧಪಡಿಸಿದ್ದಾನೆಂದು. ನಿಮ್ಮ ವಿರುದ್ಧವಾಗಿ ವೈರಿಯು ಬಲೆಗಳನ್ನು ಹೆಣೆಯುತ್ತಿರುತ್ತಾನೆ. ಯಾವುದಕ್ಕೋಸ್ಕರ? ನಿಮ್ಮ ನಿರ್ದಿಷ್ಟ ಗುರಿಗೋಸ್ಕರ. ಅವನು ಯಾರನ್ನು ಉಪಯೋಗಿಸುತ್ತಾನೆ? ಅವನಿಗೆ ಹತ್ತಿರವಾಗಿದ್ದ ವ್ಯಕ್ತಿಗಳನ್ನು, ಅವನಲ್ಲಿ ಸಂಪರ್ಕವಿದ್ದ ಜನರನ್ನು. ಮೊದಲು ಅವನು ಯರೊಬಾಮನನ್ನು ಉಪಯೋಗಿಸಿದನು, ಆ ವೇದಿಯನ್ನು ಸ್ಥಿರಪಡಿಸಿದವನು. ನಂತರ ಅವನು ಒಬ್ಬ ಪ್ರವಾದಿಯನ್ನು ಉಪಯೋಗಿಸಿದನು. ಸರಿಯಲ್ಲವೇ? ಆಮೇನ್. ಯೇಸುವನ್ನು ನೋಡಿರಿ. ಯೇಸುವಿಗೆ ಮೊದಲ ಬಲೆಯನ್ನು ಬೀಸಿದವರು ಯಾರು? ಫರಿಸಾಯರು. ಹೌದು, ಅವರು ಜಾರಳಾದ ಹೆಂಗಸನ್ನು ಯೇಸುವಿನ ಬಳಿಗೆ ತಂದು, ಗಂಡಸು ಅಲ್ಲಿ ಇರಲಿಲ್ಲ, ಆದರೆ ಈಕೆಯು ಜಾರತ್ವ ಮಾಡಿದಾಗ ಸಿಕ್ಕಿಬಿದ್ದಿದ್ದಾಳೆ ಎಂದು ಯೇಸುವಿನ ಬಳಿಗೆ ತರುತ್ತಾರೆ ಮತ್ತು ಯೇಸುವಿಗೆ ಬಲೆಯನ್ನು ಬೀಸುತ್ತಾರೆ. ಯೇಸು ಇದನ್ನು ಹೇಗೆ ಬಗೆಹರಿಸುತ್ತಾರೆ? ತಾನು ಪ್ರಚಾರಪಡಿಸುವ ಹಾಗೆ, ಬೋಧಿಸುವ ಹಾಗೆ ಕರುಣೆಯನ್ನು, ಕ್ಷಮೆಯನ್ನು ತೋರಿಸುತ್ತಾನೋ ಅಥವಾ
ಮೋಸೆಯ ಆಜ್ಞೆಗಳಂತೆ ಶಿಕ್ಷಿಸುತ್ತಾನೋ ಎಂದು ಪರೀಕ್ಷಿಸಲು. ಸಾರ್ವಜನಿಕವಾಗಿ ಯೇಸುವಿಗೆ ಬಲೆಯನ್ನು ಬೀಸುತ್ತಾರೆ, ಆದರೆ ಯೇಸು ಅದರಿಂದ ನುಲಿಯುತ್ತಾ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾರೆ. ಆಮೆನ್, ಹಾಲೆಲೂಯ್ಯ. ನಂತರ ಯಾರು ಯೇಸುವಿಗೆ ಬಲೆಯನ್ನು ಬೀಸುತ್ತಾರೆ? ಅವನ ಹತ್ತಿರದ ಶಿಷ್ಯನು ಪೇತ್ರನು. ಪವಿತ್ರಾತ್ಮನು ಈ ಮನುಷ್ಯನ ಮುಖಾಂತರ ಮಾತಾಡಿ ಹೇಳುತ್ತಾನೆ, ನೀನು ಜೀವವುಳ್ಳ ದೇವರ ಕುಮಾರನಾದ ಕ್ರಿಸ್ತನು ಎಂದು. ಪೇತ್ರನಿಗೆ ಅಲ್ಲಿ ಪ್ರಕಟಣೆಯು ದೊರಕುತ್ತದೆ. ಹೌದು, ಪೇತ್ರನಿಗೆ ಈ ಪ್ರಕಟಣೆಯು ದೊರಕುತ್ತದೆ. ಅಲ್ಲಿದ್ದ ಬೇರೆ ಯಾರಿಗೂ ಈ ಪ್ರಕಟಣೆಯು ದೊರಕಿರುವುದಿಲ್ಲ. ಯೇಸು ಯಾರೆಂಬ ತಿಳುವಳಿಕೆಯು ಪೇತ್ರನಿಗೆ ಮಾತ್ರ ದೊರಕುತ್ತದೆ. ಬೇರೆಲ್ಲ ಶಿಷ್ಯರು, ನೀನು ಹಳೆಯ ಪ್ರವಾದಿಗಳಲ್ಲಿ ಒಬ್ಬನು, ನೀನು ಏಲಿಯನು, ನೀನು ಎಲೀಷನು ಎಂದೆಲ್ಲ ಹೇಳುತ್ತಾರೆ. ಹೌದು, ಪೇತ್ರನು ಯೇಸುವಿಗೆ ಆತ್ಮೀಯನಾಗಿದ್ದವನು. ಆದುದರಿಂದ ಅವನು ಯೇಸುವಿನ ಬಗ್ಗೆ ಪ್ರಕಟಣೆಯನ್ನು ಪಡೆದನು. ಹೌದು, ಅದೇ ಪೇತ್ರನು ಪವಿತ್ರಾತ್ಮನಿಗೆ ಸೂಕ್ಷ್ಮತೆಯಿಂದ ಇದ್ದವನು. ಒಂದು ಗಳಿಗೆಯಲ್ಲಿ ಪವಿತ್ರಾತ್ಮನ ಸ್ವರವನ್ನು ಆಲಿಸಿದರೆ ಇನ್ನೊಂದು ಗಳಿಗೆಯಲ್ಲಿ ಅವನು ಕತ್ತಲೆಯ ರಾಜ್ಯದ ಸ್ವರವನ್ನು ಆಲಿಸುತ್ತಾನೆ. ಒಂದು ಪಾತ್ರೆಯು ಎರಡು ರಾಜ್ಯಗಳಿಗೆ ಸಮನಾಗಿ ಹೊಂದಿಕೊಂಡಿದೆ. ಹೌದು, ಅವನಿಗೆ ಅಸ್ವಾಭಾವಿಕವಾದ ಪ್ರಕಟಣೆ ದೊರಕಿದೆ. ಹೌದು, ನೀನು ಜೀವವುಳ್ಳ ದೇವಕುಮಾರನಾದ ಕ್ರಿಸ್ತನು ಎಂಬ ಪ್ರಕಟಣೆಯು ದೊರಕಿದ ಮೇಲೆ ಸೈತಾನನು ಪೇತ್ರನಿಗೆ ಆಮಿಷವನ್ನು ಒಡ್ಡಿ ಯೇಸುವಿಗೆ ಬಲೆಯನ್ನು ಬೀಸಲು ಪ್ರಯತ್ನಿಸುತ್ತಾನೆ. ಹೌದು, ಯೇಸು ತನ್ನ ಮರಣ ಮತ್ತು ಪುನರುತ್ಥಾನದ ಬಗ್ಗೆ ತಿಳಿಸುವಾಗ ಪೇತ್ರನಲ್ಲಿದ್ದ ಯೇಸುವಿನ ಬಗೆಗಿನ ಒಲವು ಮತ್ತು ಪ್ರೀತಿಯನ್ನು ಸೈತಾನನು ದುರುಪಯೋಗಪಡಿಸಿ ಪೇತ್ರನು ಯೇಸುವಿಗೆ ಹೇಳುತ್ತಾನೆ, ಸ್ವಾಮಿ, ನಿನಗೆ ಈ ರೀತಿ ಜರುಗುವುದು ಬೇಡ. ಪೇತ್ರನು ಯೇಸುವಿನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಯೇಸುವನ್ನು ಗದರಿಸುವುದಕ್ಕೆ ಪ್ರಾರಂಭಿಸುತ್ತಾನೆ. ಆಗ ಯೇಸು ಏನನ್ನು ಹೇಳುತ್ತಾರೆ? ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ. ಯೇಸುವು ಕೂಡಲೇ ಅವನಲ್ಲಿದ್ದ ಆತ್ಮವನ್ನು ತಿಳಿದುಕೊಂಡನು. ಅದು ಪೇತ್ರನ ಮುಖಾಂತರ ಕಾರ್ಯನಿರ್ವಹಿಸಲು ನೋಡುವುದನ್ನು. ಹೌದು, ಯಾವಾಗ ಆ ಬಲೆಯು ಸಹ ನಿಷ್ಪ್ರಯೋಜಕವಾಯಿತು, ಸೈತಾನನು ಇನ್ನೊಂದು ಬಲೆಯನ್ನು ಯೂದನ ಮುಖಾಂತರ ಸಿದ್ಧಪಡಿಸಿಟ್ಟಿದ್ದಾನೆ. ಹೌದು, ನಿಮ್ಮ ವೈರಿಗೆ ದೀರ್ಘಕಾಲದ ಗುರಿಗಳಿವೆ. ಒಂದು ನಿಷ್ಪ್ರಯೋಜಕವಾದರೆ ಇನ್ನೊಂದು, ಹೌದು, ಅವನು ಬಲೆಗಳನ್ನು ಹೆಣೆಯುತ್ತಾ ಇರುತ್ತಾನೆ. ಪವಿತ್ರಾತ್ಮರ ಜ್ಞಾನವನ್ನು ಪಡೆದುಕೊಳ್ಳಬೇಕು, ನಿಮ್ಮ ವೈರಿಯ ಬಲೆಗಳನ್ನು ಅರಿತುಕೊಳ್ಳಲು. ಅವುಗಳು ಮಾರ್ಗದ ಮಗ್ಗುಲಲ್ಲಿರುತ್ತವೆ, ಹಾಗೂ ಪ್ರತಿಯೊಂದು ಉರುಳು ನಿಮ್ಮನ್ನು ಕೊಲ್ಲಲು ಸಿದ್ಧಪಡಿಸಿದ್ದಾಗಿದೆ. ಯಾರು ಇಲಿಗೆ ಒಂದು ಉರುಳನ್ನು ಇಡುವುದಿಲ್ಲ, ಅದನ್ನು ಹಿಡಿದು ಸಾಕು ಪ್ರಾಣಿಯಾಗಿ ಇಟ್ಟುಕೊಳ್ಳಲು. ಹೌದು, ಒಂದು ಬಲೆಯನ್ನು ಬೀಸುವುದು, ಉರುಳನ್ನು ಹಾಕುವುದು, ಕೊಲ್ಲಲು ಅಥವಾ ನಾಶಪಡಿಸಲು ಅಥವಾ ಅದನ್ನು ತಿಂದು ಬಿಡಲು. ಪ್ರತಿಯೊಂದು ಬಲೆಯು ಕಪಟತನದಿಂದ ಕೂಡಿದೆ. ಪ್ರತಿಯೊಂದು ಬಲೆಯು ನಿರುಪದ್ರವವಾಗಿ ಕಾಣುತ್ತದೆ. ಇಲ್ಲವಾದರೆ ಯಾರೂ ಅದರ ಬಳಿಗೆ ಬರುವುದಿಲ್ಲ. ಹಾಲೆಲೂಯ. ಪ್ರತಿಯೊಂದು ಬಲೆಯಾಗಲಿ, ಉರುಳಾಗಲಿ, ಪಾಶವಾಗಲಿ ಇಡಬೇಕಾದರೆ ಮನುಷ್ಯನ ಅಗತ್ಯವಿದೆ.
ಆಮೆನ್. ಯೋಹಾನ ಅಧ್ಯಾಯ 14 ವಾಕ್ಯ 30. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕೆಂದರೆ ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದು ಯಾವುದೊಂದು ನನ್ನಲ್ಲಿಲ್ಲ. ಆಮೆನ್. ಇಲ್ಲಿ ಯೇಸು ಒಂದು ವಿಷಯವನ್ನು ತಿಳಿಯಪಡಿಸುತ್ತಾರೆ. ಇಹಲೋಕದ ಅಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದು ಯಾವುದೊಂದು ನನ್ನಲ್ಲಿಲ್ಲ. ತುಂಬ ಪ್ರಬಲವಾದ ಘೋಷಣೆ. ನಮ್ಮಲ್ಲಿ ಯಾರೂ ಅಂತಹ ಘೋಷಣೆಯನ್ನು ಮಾಡಲು ಸಮರ್ಥರಾಗಿಲ್ಲ. ಇಹಲೋಕದ ಅಧಿಪತಿಗೆ ನನ್ನಲ್ಲಿ ಯಾವುದೇ ನಿಕ್ಷೇಪಗಳಿಲ್ಲವೆಂದು. ಹೌದು, ಇಹಲೋಕದ ಕತ್ತಲೆಯ ರಾಜ್ಯದ ಅಧಿಪತಿಗೆ ನನ್ನ ಹೃದಯದೊಳಗೆ, ನನ್ನ ಮನಸ್ಸಿನೊಳಗೆ, ನನ್ನ ಆಲೋಚನೆಗಳೊಳಗೆ, ನನ್ನ ಇಚ್ಛೆಗಳೊಳಗೆ ಯಾವುದೇ ಸಂಬಂಧ ಇಲ್ಲವೆಂದು ಮನುಷ್ಯನಾದವನಿಗೆ ಹೇಳಲು ಸಾಧ್ಯವಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೊಳಗೆ ಕತ್ತಲೆಯ ರಾಜ್ಯದ ಠೇವಣಿಗಳು ಇರುತ್ತವೆ. ನೀವು ರಕ್ಷಣೆಯನ್ನು ಹೊಂದುವ ಮೊದಲು ಈ ಲೌಕಿಕವಾದ ಪ್ರಪಂಚದಲ್ಲಿ ವಾಸಿಸಿದ್ದೀರಿ. ಯಾಕೆಂದರೆ ನಮ್ಮ ಜನ್ಮವು ಒಂದು ಪಾಪದ ರಾಜ್ಯದಲ್ಲಿ ಆಗಿದೆ. ನಿಮ್ಮ ಮನುಷ್ಯ ಜನ್ಮವು ಒಂದು ಪಾಪದ ಜನ್ಮವಾಗಿದೆ ಮತ್ತು ಮನುಷ್ಯನ ಹೃದಯವು, ಅವನ ಬಯಕೆಗಳು ಎಲ್ಲವೂ ಕೆಟ್ಟವುಗಳಾಗಿವೆ. ಮನುಷ್ಯನ ಹೃದಯವು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಮೋಸವುಳ್ಳದಾಗಿದೆ. ನಿಮ್ಮಲ್ಲಿ ಸಹ ಇರುವ ಹೃದಯವು ಮೋಸವುಳ್ಳ ಹೃದಯವಾಗಿದೆ. ಆದುದರಿಂದ ಯಾವುದೇ ಮನುಷ್ಯ ಯೇಸು ಘೋಷಿಸಿದಂತೆ ಈ ಇಹಲೋಕದ ಅಧಿಪತಿಗೆ ನನ್ನಲ್ಲಿ ಯಾವುದೇ ಸಂಬಂಧಪಟ್ಟದ್ದು ಇಲ್ಲವೆಂದು ಹೇಳಲು ಸಾಧ್ಯವಿಲ್ಲ. ಹೌದು, ನಮ್ಮ ಹೃದಯವು ನೋವುಗಳಿಗೆ, ದುಃಖಗಳಿಗೆ, ಸರಿದು ಹೋದ ಆಘಾತಗಳಿಗೆ, ಅನೇಕ ಬಯಕೆಗಳಿಗೆ, ಇಚ್ಛೆಗಳಿಗೆ, ದುರಾಸೆಗಳಿಗೆ ಒಂದು ನಿಲ್ದಾಣವಾಗಿದೆ. ಅದನ್ನು ನಿಮ್ಮ ವೈರಿಯು ಒಂದು ಆಮಿಷವಾಗಿ ಉಪಯೋಗಿಸುತ್ತಾನೆ. ಹೌದು, ನಿಮ್ಮ ಪ್ರಾಣದೊಳಗೆ, ನಿಮ್ಮ ದೇಹದೊಳಗೆ ಆ ನಿಲ್ದಾಣಗಳಿವೆ. ಹೌದು, ಮನುಷ್ಯನಿಗೆ ಅರಿವಿಲ್ಲದಂತೆ ಈ ಎಲ್ಲವುಗಳು ವೈರಿಯ ಆಮಿಷಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಹೌದು, ಮುದುಕ ಪ್ರವಾದಿಯ ಹಾಗೆ ಆ ಮನುಷ್ಯನ ಶವವನ್ನು ತಂದ ಮೇಲೂ ಸಹ ಅವನು ಅರಿತುಕೊಳ್ಳುವುದಿಲ್ಲ, ಅವನ ಸಾವಿಗೆ ಅವನೇ ಬಲೆಯನ್ನು ಬೀಸಿದವನೆಂದು. ಸೈತಾನನು ಒಬ್ಬ ದೇವ ಮನುಷ್ಯನ ನಿರ್ದಿಷ್ಟ ಗುರಿಯನ್ನು ನಾಶಪಡಿಸಲು ಅವನು ಕಾರಣನಾಗಿದ್ದಾನೆಂದು ಅವನು ಅರಿತುಕೊಳ್ಳಲಿಲ್ಲ. ಅವನು ಅಷ್ಟು ಕುರುಡನಾಗಿದ್ದ. ಆ ದೇವರ ಮನುಷ್ಯನ ನಿರ್ದಿಷ್ಟ ಗುರಿಯನ್ನು ನಾಶಪಡಿಸಲು ಅವನು ಅತಿಯಾಗಿ ವರ್ತಿಸಿದನು ಸೈತಾನನ ಕೈಯಲ್ಲಿ. ಸೈತಾನನು ಅವನನ್ನು ಉಪಯೋಗಿಸುವುದನ್ನು ಅವನು ಕಂಡುಕೊಳ್ಳಲಿಲ್ಲ. ನಾನೊಬ್ಬ ಪ್ರವಾದಿಯ ಬಗ್ಗೆ ಹೇಳುತ್ತೇನೆ. ಒಂದು ಸಮಯದಲ್ಲಿ ದೇವರು ಅವನನ್ನು ಆತನ ರಾಜ್ಯಕ್ಕೋಸ್ಕರ ಉಪಯೋಗಿಸಿದ್ದನು. ಅವನು ಸೈತಾನನ ಕಾರ್ಯ ಮಾಡುವಾಗ ಕುರುಡನಾಗಿದ್ದನು. ಯಾಕೆಂದರೆ ಕತ್ತಲೆಯ ರಾಜ್ಯದ ವಿಷಯಗಳು ಅವನ ಹೃದಯದಲ್ಲಿ ಠೇವಣಿಯಾಗಿದ್ದವು. ಆದುದರಿಂದ ಅವನು ಮಕ್ಕಳ ಮಾತಿಗೆ ಕೂಡಲೇ ಪ್ರತಿಕ್ರಿಯೆಯನ್ನು ತೋರಿಸುತ್ತಾನೆ. ಅವನೊಳಗಿದ್ದ ಮತ್ಸರವು ಅದಕ್ಕೆ ಕಾರಣವಾದರೂ ಸಹ ಸೈತಾನನು ಅವನನ್ನು ಉಪಯೋಗಿಸಿದನು. ಹೌದು, ಮನುಷ್ಯನ ಒಳಗೆ ಠೇವಣಿಯಾಗಿದ್ದ, ಅವನ ಹೃದಯದೊಳಗೆ ಠೇವಣಿಯಾಗಿದ್ದ ಆ ನೋವುಗಳು, ಆಘಾತಗಳು, ಚಿಕ್ಕಂದಿನಲ್ಲಿ ಹಾದು ಬಂದ ಕಷ್ಟಗಳು, ರಕ್ಷಣೆ ಹೊಂದುವ ಮೊದಲು ಅವರು ಭಾವಿಸಿದ, ಅವರು ಜೀವಿಸಿದ ಆ ಪ್ರಾಪಂಚಿಕ ವಾತಾವರಣ, ಅವರಿಗೆ ಸಂಪರ್ಕವಿದ್ದ ವೇದಿಗಳ ಪ್ರಭಾವ, ಅವುಗಳು ವೈರಿಯ ಕೈಯಲ್ಲಿ
ಬೇರೆ ಬೇರೆ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವುಗಳು ನಿಲ್ದಾಣಗಳಾಗಿ, ಠೇವಣಿಗಳಾಗಿ, ಕೊಕ್ಕೆಗಳಾಗಿ ನಿಮ್ಮ ವೈರಿಯು ಅವುಗಳನ್ನು ಉಪಯೋಗಿಸುತ್ತಾನೆ. ಒಂದು ಬಲೆಯಾಗಿ, ಒಂದು ಉರುಳಾಗಿ, ಒಂದು ಪಾಶವಾಗಿ. ಆಮೆನ್. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ, ಯಾಕೆಂದರೆ ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಹೌದು, ಆದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರು ಬಲವನ್ನು ಹೊಂದಿದ ಸ್ಥಾನಗಳಿರಬಹುದು, ಬೇರೆ ಕೆಲವು ಹಕ್ಕುಗಳಿರಬಹುದು, ಮತ್ತು ಕೆಲವೊಂದು ಸ್ಥಾನಗಳು ನಿಮ್ಮ ವೈರಿ ನಿಮ್ಮ ವಿರುದ್ಧವಾಗಿ ಉಪಯೋಗಿಸುವಂತಹವುಗಳು. ಕೆಲವು ದಿನಗಳ ಹಿಂದೆ ಇಂಡಿಯಾ ಪಾಕಿಸ್ತಾನದ ಮೇಲೆ ದಾಳಿ ನಡೆಸಿದಾಗ ಇಂಡಿಯಾವು ಒಂದು ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಸ್ಥಳದ ಮೇಲೆ ದಾಳಿಯನ್ನು ನಡೆಸಿತು. ಆವಾಗ ಅಮೆರಿಕ ಅಲ್ಲಿ ಮಧ್ಯಪ್ರವೇಶಿಸಿತು. ಕೆಲವೊಂದು ಪತ್ರಿಕೆಯಲ್ಲಿ ಬಂತು, ಆ ಸ್ಥಳದ ಪಕ್ಕದಲ್ಲಿಯೇ ಅಮೆರಿಕದ ಸ್ಥಳವಿದೆ ಎಂದು. ಹೌದು, ಕೆಲವೊಂದು ದಿನಪತ್ರಿಕೆಯು ಹೇಳಿದ್ದು ಅಮೆರಿಕವು ಅಲ್ಲಿ ತನ್ನ ಸ್ಥಳವನ್ನು ಹಾಕಿದ್ದು ಯಾಕೆಂದರೆ ಚೀನಾದ ವಿರುದ್ಧ ಯುದ್ಧ ಮಾಡಲೆಂದು. ಇಂಡಿಯಾದವರು ಹಾಕಿದ ಬಾಂಬ್ ಅದರ ಪಕ್ಕದಲ್ಲಿಯೇ. ಹೌದು, ಆ ಸ್ಥಳವನ್ನು ಅಮೆರಿಕವು ಕ್ರಯಕ್ಕೆ ತೆಗೆದುಕೊಂಡಿತ್ತು. ಆದ ಕಾರಣ ಅಲ್ಲಿ ಅವರು ಯಾವುದೇ ಚಟುವಟಿಕೆಗಳನ್ನು ನಡೆಸಬಹುದಿತ್ತು. ಯಾವುದೇ ಸಮಯದಲ್ಲಿ ಯಾವುದೇ ಯುದ್ಧ ವಿಮಾನವು ಅಲ್ಲಿ ಬಂದು ಇಂಧನವನ್ನು ಹಾಕಿ ಹಿಂತಿರುಗಿ ಹೋಗಬಹುದಿತ್ತು. ಹೌದು, ಅಲ್ಲಿಯ ನಿಲ್ದಾಣಗಳು ಯಾರು ಅದನ್ನು ಸ್ಥಿರಪಡಿಸಿದ್ದಾರೆ ಸಂಪೂರ್ಣವಾಗಿ ಅವರ ಅಧೀನದಲ್ಲಿ ಇರುತ್ತದೆ. ಆ ಸ್ಥಳವು ಅಮೆರಿಕಕ್ಕೆ ಸುಮ್ಮನೆ ಸಿಕ್ಕಿರಲಿಲ್ಲ. ಅವರು ಅದಕ್ಕೆ ಬೆಲೆಯನ್ನು ನೀಡಿದ್ದರು, ಕ್ರಯಕ್ಕೆ ತೆಗೆದುಕೊಂಡಿದ್ದರು. ಅದೇ ರೀತಿ ಕತ್ತಲೆಯ ರಾಜ್ಯವು ಜನರ ಹೃದಯದೊಳಗೆ ಕಾಲಕ್ರಮೇಣದಲ್ಲಿ ಠೇವಣಿಗಳನ್ನು ಇಡುತ್ತದೆ. ಅವರ ಹೃದಯದ ಮೇಲೆ ಬೇರೆ ಬೇರೆ ಭಾಗಗಳಲ್ಲಿ ನಿಲ್ದಾಣಗಳು, ಮತ್ತು ಅವುಗಳನ್ನು ನಿಮ್ಮ ವೈರಿಯು ಅಗತ್ಯ ಬೀಳುವಾಗ ಅದನ್ನು ಉಪಯೋಗಿಸುತ್ತಾನೆ. ಆಮೆನ್. ಕೀರ್ತನೆ 91 ವಾಕ್ಯ 3. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ಆಮೆನ್. ನಿಮಗೆ ಈಗ ಈ ವಾಕ್ಯದ ಸಂಪೂರ್ಣ ಅರ್ಥವಾಯಿತಲ್ಲವೇ? ನಿಮ್ಮನ್ನು ಬೇಟೆಗಾರನ ಬಲೆಯಿಂದ ತಪ್ಪಿಸುವವನು ಆತನೇ. ಕಾಳಿಲ್ಲದೆ ಪಕ್ಷಿಯು ನೆಲದಲ್ಲಿನ ಬಲೆಯೊಳಗೆ ಬೀಳುವುದೋ? ಯಾರಾದರೂ ಅಲ್ಲಿ ಬಲೆಯನ್ನು ಹಾಕದೆ ಇರಲು ಸಾಧ್ಯವೇ? ಇಲ್ಲಿ ದಾವೀದನು ಹೇಳುತ್ತಾನೆ, ನನ್ನನ್ನು ಬೇಟೆಗಾರನ ಬಲೆಯಿಂದ ತಪ್ಪಿಸುವವನು ಆತನೇ. ಬೇಟೆಗಾರನು ಬಲೆಯನ್ನು ಬೀಸಿ ಇರುತ್ತಾನೆ, ಅವನು ಉರುಳನ್ನು ಹಾಕಿರುತ್ತಾನೆ. ಆಮೆನ್. ಕೀರ್ತನೆ 31 ವಾಕ್ಯ 4. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಬಲೆಯೊಳಗೆ ಸಿಕ್ಕಿ ಬೀಳದಂತೆ ನನ್ನನ್ನು ಕಾಪಾಡು. ಹೌದು, ನನ್ನನ್ನು ಕಾಪಾಡು ಕಾಪಾಡು ಎಂದು ಅವನು ಮೊರೆಯಿಡುತ್ತಾನೆ. ಶತ್ರುಗಳು ನನಗೆ ರಹಸ್ಯವಾಗಿ ಒಡ್ಡಿದ ಈ ಬಲ ಒಳಗಿಂದ ಓ ದೇವರೇ ನನ್ನನ್ನು ಕಾಪಾಡು. ಕೀರ್ತನೆ 142 ವಾಕ್ಯ 7. ಸೆರೆಯಿಂದ ನನ್ನನ್ನು ಬಿಡಿಸು, ನಿನ್ನ ನಾಮವನ್ನು ಕೀರ್ತಿಸುವೆನು. ನೀತಿವಂತರು ನಿನ್ನ ಮಹೋಪಕಾರಕ್ಕಾಗಿ ನನ್ನನ್ನು ಸುತ್ತಿಕೊಂಡು ಉತ್ಸಾಹಗೊಳ್ಳುವರು. ಹೌದು, ದೇವರು ನಿನ್ನ ಪ್ರಾಣವನ್ನು ಬಿಡಿಸಬೇಕು. ಹೌದು, ಠೇವಣಿಗಳನ್ನು ಬಿಟ್ಟು ಬಿಡಬೇಕು, ಅವುಗಳನ್ನು ತೆಗೆದುಹಾಕಬೇಕು. ಕೀರ್ತನೆ 140 ವಾಕ್ಯ 7. ಕರ್ತನೇ, ಯೆಹೋವನೇ, ನನ್ನ ಆಶ್ರಯ ದುರ್ಗವೇ, ಯುದ್ಧ ಸಮಯದಲ್ಲಿ ನೀನೇ ನನ್ನ ಶಿರಸ್ತ್ರಾಣ. ಆಮೆನ್. ಹೌದು, ದೇವರು ಮಾತ್ರ ಯುದ್ಧದ ಸಮಯದಲ್ಲಿ
ನಿಮ್ಮ ಶಿರಸ್ಸನ್ನು ಕಾಪಾಡುವವನು. ನಿಮ್ಮ ನೆರೆಯವರನ್ನು ನೋಡಿ ಹೇಳಿ, ಯುದ್ಧದ ಸಮಯದಲ್ಲಿ ದೇವರು ಮಾತ್ರ ನಿಮ್ಮ ಶಿರವನ್ನು ಕಾಪಾಡುವವನು ಅಥವಾ ರಕ್ಷಿಸುವವನು. ನಿಮ್ಮ ಶಿರವೆಂದರೇನು? ನಿಮ್ಮಲ್ಲಿ ಇರುವುದೆಲ್ಲವೂ ನಿಮ್ಮ ತಲೆಯೊಳಗೆ ಇರುತ್ತದೆ. ನಿಮ್ಮ ಯೋಚನೆಗಳು, ನಿಮ್ಮ ಮನಸ್ಥಿತಿ, ಅನೇಕ ವಿಷಯಗಳು ನಿಮ್ಮ ತಲೆಯೊಳಗೆ ಇರುತ್ತವೆ. ಒಮ್ಮೆ ತಲೆಯು ಬೇರ್ಪಟ್ಟಿತೆಂದರೆ ಅಲ್ಲಿಗೆ ಎಲ್ಲವೂ ಮುಗಿದು ಹೋಗುತ್ತದೆ. ನಿಮ್ಮ ತಲೆಗೆ ಗಾಯವಾದರೆ ಯಾವ ಕ್ರಿಯೆಯೂ ಸರಾಗವಾಗಿ ಜರುಗುವುದಿಲ್ಲ. ನಿಮ್ಮ ವೈರಿಯು ಹೆಣೆಯುವ ಎಲ್ಲ ಬಲೆಗಳು ನಿಮ್ಮನ್ನು ನಾಶ ಮಾಡಲು. ಕೀರ್ತನಗಾರನು ಹೇಳುತ್ತಾನೆ, ದೇವರೇ, ಯುದ್ಧದ ಸಮಯದಲ್ಲಿ ನೀನೇ ನನ್ನ ಶಿರವನ್ನು ಕಾಪಾಡುವವನು. ಹೌದು, ಯುದ್ಧದ ಸಮಯದಲ್ಲಿ ನಿಮ್ಮ ವೈರಿಯು ನೋಡುವುದು ನಿಮ್ಮ ತಲೆಯನ್ನು, ಅವನು ಗುರಿ ಇಡುವುದು ನಿಮ್ಮ ತಲೆಗೆ. ಆಮೆನ್. ದೇವರ ಸಭೆ ಆದರೆ ಅಲ್ಲಿ ನಿಮ್ಮ ವೈರಿಯು ಆ ಸಭೆಯ ನಾಯಕನ ಮೇಲೆ ದಾಳಿ ಮಾಡುತ್ತದೆ. ಕುಟುಂಬವಾದರೆ ಕುಟುಂಬದ ಒಡೆಯನ ಮೇಲೆ ದಾಳಿ ಮಾಡುತ್ತದೆ. ಪ್ರತಿಯೊಂದು ದಾಳಿಯು ತಲೆಯ ಮೇಲೆ ನಡೆಯುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ದೇವರೇ, ಯುದ್ಧದ ಸಮಯದಲ್ಲಿ ನೀನೇ ನನ್ನ ಶಿರವನ್ನು ಕಾಪಾಡಿದಿ. ಆಮೆನ್. ಹೌದು, ಯುದ್ಧದ ಸಮಯದಲ್ಲಿ ದೇವರು ಮಾತ್ರ ನಿಮ್ಮ ಶಿರವನ್ನು ಕಾಪಾಡಲು ಸಾಧ್ಯ. ಹಾಲೆಲೂಯ. ಹಾಗೂ ನೀವು ಬಿದ್ದ ಆ ಬಲೆಯಿಂದ ಆತನು ಮಾತ್ರ ನಿಮ್ಮನ್ನು ಬಿಡುಗಡೆಯನ್ನು ನೀಡಲು ಸಾಧ್ಯ. ಹಾಲೆಲೂಯ. ಯಾಕೆಂದರೆ ವೈರಿಯು ನಿಮಗೆ ಹೆಣೆದ ಬಲೆಯಿಂದ, ಹಾಕಿದ ಉರುಳಿನಿಂದ ನೀವು ಹೊರಬಾರದೆಂದು ಅವನು ಅದನ್ನು ಹಾಕಿರುತ್ತಾನೆ. ನಿಮ್ಮ ವೈರಿಯು ಹಾಕಿದ ಸೆರೆಯಿಂದ ಆತನು, ದೇವರು ಮಾತ್ರ ನಿಮಗೆ ಬಿಡುಗಡೆಯನ್ನು ನೀಡಲು ಸಾಧ್ಯ. ಹಾಲೆಲೂಯ. ಕೀರ್ತನೆ 142 ಹೇಳುತ್ತದೆ, ಸೆರೆಯಿಂದ ನನ್ನನ್ನು ಬಿಡಿಸು. ಕೀರ್ತನೆ 143 ವಾಕ್ಯ 10. ನಿನ್ನ ಚಿತ್ತದಂತೆ ನಡಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ? ಹೌದು, ದೇವರ ಆತ್ಮ ಮಾತ್ರ ನಿಮ್ಮನ್ನು ನೀತಿವಂತನ ಮಾರ್ಗದಲ್ಲಿ ನಡೆಸಲು ಸಾಧ್ಯ. ಅನೇಕ ಸಲ ನಿಮ್ಮ ಸ್ವಾಭಾವಿಕ ಮನಸ್ಸನ್ನು ನಿಮ್ಮ ವೈರಿಯು ಉಪಯೋಗಿಸುತ್ತಾನೆ. ಸ್ವಾಭಾವಿಕವಾದ ಸ್ವಭಾವವನ್ನು ಅವನು ಉಪಯೋಗಿಸುತ್ತಾನೆ. ನಿಮಗೆ ಪರಿಚಿತವಾದ ವಿಷಯಗಳು, ನಿಮ್ಮನ್ನು, ನಿಮ್ಮ ತಿಳುವಳಿಕೆಯ ವಿಷಯಗಳನ್ನು ನಿಮ್ಮ ವೈರಿಯು ಉಪಯೋಗಿಸುತ್ತಾನೆ. ಹೌದು, ನಿಮ್ಮ ವೈರಿಯು ಮಾರ್ಗದ ಮಗ್ಗುಲಲ್ಲಿ ನಿಮಗೆ ಬಲೆಯನ್ನು ಬೀಸಿ ಇಟ್ಟಿರಬಹುದು. ದೇವರು ಮಾತ್ರ ಅದರಿಂದ ನಿಮಗೆ ಬಿಡುಗಡೆಯನ್ನು ನೀಡಲು ಸಮರ್ಥನಾಗಿದ್ದಾನೆ. ಆಮೆನ್. ಹಾಲೆಲೂಯ. ಸರಿಯಲ್ಲವೇ? ಹೌದು. ಯೇಸುವೇ ಸ್ತೋತ್ರ. ಆಮೆನ್. ಇವತ್ತಿನ ದೇವರ ವಾಕ್ಯಗೋಸ್ಕರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಯೇಸುವೇ ಸ್ತೋತ್ರ. ಆಮೆನ್. Hallelujah. Every life in this place, Lord, we bring them under your blood and lordship, Lord. We cancel every claims and every works of the enemy against the lives of your people, Lord, against their advancement, Lord. Oh, every kind of deceptions, Lord, every lies, we uproot it by the truth of your word, Lord. Let their hearts and their minds to be freed in the name of Jesus. Every life we cover it by your blood, Lord. Continue to build them up for your glory, Lord. In your hands I entrust them, and I bless them in the name of the Father. I bless them in the name of the Lord Jesus, and I bless them in the name of the Holy Spirit. Amen. And may the love of God the Father, may the peace of our Lord Jesus Christ, and the fellowship of the Holy Spirit be with you all. Go in the peace of the Lord be with you. Amen. Hallelujah. Shalom.